ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ. ನಾನು ನಿಮ್ಮ ತೇಜಸ್ವಿ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಿರೋಂತ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಯಾರೆಲ್ಲ ಅದನ್ನ ನೋಡಿಲ್ವೋ ಅದನ್ನೆಲ್ಲ ಫುಲ್ ವಾಚ್ ಮಾಡ್ಕೊಂಡ್ಬಿಟ್ಟು ಈ ಕ್ಲಾಸಿಗೆ ಬನ್ನಿ. ನಾವು ಡಿಸ್ಕಸ್ ಮಾಡ್ತಿರೋಂತ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಓಕೆ ರಿಲೇಷನ್ಸ್ ಆದ್ಮೇಲೆ ಫಂಕ್ಷನ್ಸ್. ಹೇಗೆ ಸಂಬಂಧಿಕರು ಬಂದ ಮೇಲೆ ನಾವು ಹೇಗೆ ಫಂಕ್ಷನ್ ಮಾಡ್ತೀವೋ ಇಲ್ಲೂ ಅಷ್ಟೇ ರಿಲೇಷನ್ಸ್ ಆದ್ಮೇಲೆ we are going to start that one as functions. Okay? So now we'll start with the functions. First you are going to learn that one is whatever you learned in. ಅಂದ್ರೆ ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿರೋಂತ ಫಂಕ್ಷನ್ಸ್ ಬಗ್ಗೆ ಒಂದಷ್ಟು ಹೇಳ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಇಯರ್ ನಾವ್ ಏನ್ ಓದ್ತೀವಿ ಅನ್ನೋ ಕಾನ್ಸೆಪ್ಟ್ ಮೇಲೆ we are going to move that one is. ಓಕೆನಾ? ಏನೇನ್ ಕಲ್ತಿದ್ವಿ ಫಸ್ಟ್ ಇಯರ್ ಅಲ್ಲಿ ಅಂತಂದ್ರೆ ಫಂಕ್ಷನ್ಸ್ ಅಂದ್ರೆ ಏನು? ಸೊ what is the functions? Functions ಅಂದ್ರೆ ಸಿಂಪಲ್. They are the special type of relations. ಅವನು ರಿಲೇಷನ್ಸ್ ಅಂತಾನೆ ಕರಿತೀವಿ ನಾವು. But they are the special type. So what is the difference between relation and functions ಅಂತಂದ್ರೆ ಫಸ್ಟ್ you will learn that one and about the definitions first ಕಲ್ತ್ಕೊಂಡ್ಬಿಡೋಣ ನಾವು. ಸೊ ಆಮೇಲೆ ನಾವು ಏನ್ ಮಾಡ್ತೀವಿ ರಿಲೇಷನ್ಸ್ ಮತ್ತೆ ಫಂಕ್ಷನ್ಸ್ ಏನ್ ಡಿಫರೆನ್ಸ್ ಅನ್ನೋದನ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ದಟ್ ಈಸ್ ಫಂಕ್ಷನ್ಸ್. ಸೊ ಫಂಕ್ಷನ್ಸ್ ಅಂದ್ರೆ ಏನು? ಫಂಕ್ಷನ್ಸ್ ಅಂದ್ರೆ ವೆರಿ ಸಿಂಪಲ್. ಸೊ ಲೆಟ್ ಇಸ್ ಆಲ್ಸೋ ರಿಲೇಷನ್. ಓಕೆ, ಲೆಟ್ us take the one relation. A relation f from x to y. A relation x from relation f from x to y. Okay? So is defined from ಹೇಗೆ ಡಿಫೈನ್ ಮಾಡ್ತೀವಿ? is defined from that is let relation f from x to y. Then if how do you say that one as every element in the domain. Every element in the domain. Okay na? Every element in the domain of x have one and only one image in codomain y. Come on, under f. Okay na? ಇದನ್ನ ಎಲ್ಲಿ ಡಿಫೈನ್ ಮಾಡ್ತೀವಿ ಅಂದ್ರೆ ಅಂಡರ್ ದ ಫಂಕ್ಷನ್ ಡಿಫೈನ್ ಮಾಡಿ. ಅಂದ್ರೆ ಈ ಫಂಕ್ಷನ್ ಅನ್ನ ಈ ರಿಲೇಷನ್ ಅಲ್ಲಿ ಇದೊಂದು ರಿಲೇಷನ್ ಎಲ್ಲಿಂದ ಡಿಫೈನ್ ಮಾಡ್ತಾರೆ ಎಫ್ ಫ್ರಮ್ ಎಕ್ಸ್ ಟು ವೈ. ಸೊ ಇಲ್ಲಿ ನೆನ್ಪಿಟ್ಕೊಂಡಿರಿ ದಿಸ್ ಎಕ್ಸ್ ವಿ ಕಾಲ್ ಇಟ್ ಅಂದ್ರೆ ಫಸ್ಟ್ ಸೆಟ್ ಏನಿರುತ್ತೋ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಡೊಮೈನ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಸೆಕೆಂಡ್ ಸೆಟ್ ಏನಿರುತ್ತೋ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಡೊಮೈನ್. ಸೊ ಕೋಡೊಮೈನ್ ಅಂತ ಕರಿತೀವಿ ನಾವು. ಈ ಡೊಮೈನ್ ಅಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ ನಾವು ಪ್ರೀ ಇಮೇಜಸ್ ಅಂತ ಕರಿತೀವಿ. ಕೋಡೊಮೈನ್ ಇರುವಂತ ಎಲ್ಲಾ ಎಲಿಮೆಂಟ್ಸ್ ನಾವೇನಂತ ಕರಿತೀವಿ ಇಮೇಜಸ್ ಅಂತ ಕರಿತೀವಿ. ಸೊ ಲೆಟ್ ಸೊ ಅಂದ್ರೆ ಏನು ರಿಲೇಷನ್ ಅಂತಂದ್ರೆ ಏನು? ಸೊ ರಿಲೇಷನ್ ನ ಒಂದು ನಾನ್ ಎಂಟಿ ಸೆಟ್ ಇಂದ ಇನ್ನೊಂದು ನಾನ್ ಎಂಟಿ ಸೆಟ್ ಗೆ ಡಿಫೈನ್ ಮಾಡಿದಾಗ ಡೊಮೈನ್ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಏನಾಗಿರ್ಬೇಕು, ಅವೆಲ್ಲಾ ಎಲಿಮೆಂಟ್ಸ್ ಕೋಡೊಮೈನ್ ಅಲ್ಲಿ ಒಂದು ಇಮೇಜ್ ಇರಬೇಕು. ಏನು? ಒನ್. ಸೊ ಲೆಟ್ಸ್ ಟೇಕ್ ದಟ್ ಒನ್. ನಾನು ಆರೋ ಡಯಾಗ್ರಾಮ್ ಬರೀತಾ ಹೋಗ್ತೀನಿ. ಓಕೆನಾ? ಲೆಟ್ಸ್ ಥಿಂಕ್ ಅಬೌಟ್ ದಟ್ ಒನ್ ಆಸ್ ಆರೋ ಡಯಾಗ್ರಾಮ್. ಓಕೆನಾ? Okay, let us take this one as arrow diagram. Okay, let us take this one as the function, one of the function x and another one is function I. Okay, these are the two functions. So let us take this one as the set x and let us take this one as the set y. So ನಾವೇನ್ ಮಾಡಬೇಕು, set x ಇಂದ set y ಗೆ ಒಂದು ಫಂಕ್ಷನ್ ನ ಡಿಫೈನ್ ಮಾಡಬೇಕು. ಓಕೆನಾ? ಫಂಕ್ಷನ್ ಅದನ್ನ ರಿಲೇಷನ್ ಅಂತ ಹೇಳ್ತೀವಿ. ಏನು? ಸೊ ಇದನ್ನ ಹೆಂಗ್ ಡಿನೋಟ್ ಮಾಡ್ತೀವಿ ಅಂತಂದ್ರೆ ವಿ ನೋ ದಟ್ ಇವಾಗ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಹೆಂಗೆ ಅಂತ ರಿಲೇಷನ್ಸ್ ಇರುತ್ತೆ. ಫಂಕ್ಷನ್ಸ್ ಅಲ್ಲೂ ಹಾಗೆ ರಿಲೇಷನ್ಸ್ ಇರುತ್ತೆ. ಯಾವ ತರ ಇರುತ್ತೆ ಅಂದ್ರೆ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಅಥವಾ ವೈ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ವೈ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ಅದರ್ವೈಸ್ ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ಓಕೆ ವೈ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ಇದನ್ನ ಒಂದು ರಿಲೇಷನ್ ಅಂತ ಅನ್ಕೊಳ್ಳೋಣ. ಏನು? ಎಕ್ಸ್ ಗೂ ವೈ ಗೂ ರಿಲೇಷನ್ಸ್ ಏನು ಅಂತಂದ್ರೆ ವೈ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಮೇ ಬಿ ಎನಿ ಫಂಕ್ಷನ್. ಓಕೆ, ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್. ಸೊ ಒಂದು ಜನರಲ್ ಆಗಿ ಒಂದು ಫಂಕ್ಷನ್ ತಗೊಳ್ತಾ ಹೋಗೋಣ. Let us take y is equals to x plus 3 ಅಂತ ತಗೊಳ್ಳೋಣ. Let y is equals to x plus 3 ಅನ್ನ ಇದು ಜನರಲ್, ಇದು ಪರ್ಟಿಕ್ಯುಲರ್. So let us take the some elements here. So ನಾವೇನ್ ಮಾಡೋಣ, ಇಲ್ಲೊಂದು ಎಲಿಮೆಂಟ್ಸ್ ತಗೊಳ್ಳೋಣ. x ಅಲ್ಲಿ ನಾನು ಏನ್ ಮಾಡ್ತೀನಿ, I am going to take this one as 1 2 3 ಅಂತ ತಗೊಳ್ತೀನಿ. ಓಕೆನಾ? So right side y ಅಲ್ಲಿ I am going to take that one as the elements 4 5 6 ಅಂತ ತಗೊಳ್ತೀನಿ. ನಾನು ಏನ್ ಮಾಡ್ತೀನಿ ಈಗ I am going to substitute. ಓಕೆ, ಏನ್ ಮಾಡ್ತೀನಿ, ಈ ಒನ್ ಅನ್ನ ಇದು ಎಕ್ಸ್ ವ್ಯಾಲ್ಯೂಸ್, ಇಲ್ಲಿ ಎಕ್ಸ್ ಅಲ್ಲಿ ಇರುವಂತ ಎಕ್ಸ್ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ? ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ವೈ ವ್ಯಾಲ್ಯೂ ಏನ್ ಬರುತ್ತಪ್ಪ? 1 ಪ್ಲಸ್ 3 ದಟ್ ಇಸ್ ಈಕ್ವಲ್ಸ್ ಟು 4. ಅಂದ್ರೆ ಏನು? 1 ಈಸ್ ಮ್ಯಾಪಿಂಗ್ ಟು 4. 1 is mapping to 4. Let us give x equals to 2.
x equals to 2 ಅಂತ ಕೊಡೋಣ. 2 ಅಂತ ಕೊಟ್ರೆ ಏನ್ ಬರುತ್ತಪ್ಪ 2 plus 3 that is equals to 5. ಅಂದ್ರೆ ಏನು 2 is mapping to 5. Similarly put x is equals to 3. 3 ಕೊಟ್ರೆ ಏನ್ ಬರುತ್ತೆ 3 plus 3 is equals to 6. ಅಂದ್ರೆ 3 is mapping to 6. ಅಂದ್ರೆ ಏನು ಮೀನಿಂಗ್ ಅಂತಂದ್ರೆ see every element in the domain x ಅಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಒನ್ ಅಂಡ್ ಓನ್ಲಿ ಅಂದ್ರೆ 1 ಗೆ ಒಂದೇ ಎಲಿಮೆಂಟ್ ಇದೆ, 2 ಗೆ ಒಂದೇ ಎಲಿಮೆಂಟ್ ಇದೆ, 3 ಗೆ ಒಂದೇ ಎಲಿಮೆಂಟ್. ಅಂದ್ರೆ each and every element of the domain x has one and only one image in codomain y ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಇದನ್ನ ನಾವೇನಂತ ಹೇಳ್ತೀವಿ ಫಂಕ್ಷನ್ ಅಂತ ಹೇಳ್ತೀವಿ. ಅದನ್ನ ನಾವು ರಿಲೇಷನ್ ಅಲ್ಲಿ ಬರೆಯೋದಾದ್ರೆ ಹೇಗೆ ಬರೀತೀವಿ ಅಂತಂದ್ರೆ we can write out like this, that is f is equals to 1 is mapping with 4 1, 4 ಅಂತ ಬರೀತೀವಿ, 2 is mapping with 5 ಅದನ್ನ 2, 5 ಅಂತ ಬರೀತೀವಿ, 3 is mapping with 6 ಅದನ್ನ 3, 6 ಅಂತ ಬರೀತೀವಿ. So this is also a relation and it is also called as function. So every relations are not the functions, but every functions are the relations. ಅಂದ್ರೆ ಏನು ಅಂತಂದ್ರೆ the functions are the subsets of relations. ಎಲ್ಲಾ ರಿಲೇಷನ್ಸ್ ಫಂಕ್ಷನ್ ಅಂತ ಕರೆಯಲ್ಲ. ಸೊ ಎಲ್ಲಾ ರಿಲೇಷನ್ಸ್ ನ ಫಂಕ್ಷನ್ ಅಂತ ಕರಿಬೇಕು ಅಂದ್ರೆ that must should be satisfied is one of the condition. ಅಂದ್ರೆ ಇಲ್ಲಿರುವಂತ ಒಂದು ಕಂಡೀಷನ್ ನ ನಮಗೆ ಸ್ಯಾಟಿಸ್ಫೈ ಮಾಡಬೇಕು. ಏನ್ ಸ್ಯಾಟಿಸ್ಫೈ ಮಾಡಬೇಕು ಅಂತಂದ್ರೆ ಸೆಟ್ ಎಕ್ಸ್ ಅಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಒಂದೊಂದು ಇಮೇಜ್ ಇರಬೇಕು. ಓಕೆ, ಇದನ್ನ ನಾನು ಸಿಂಪಲ್ ಆಗಿ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಅಂದ್ರೆ ಒಂದು ಲೆಟ್ಸ್ ಟೇಕ್ ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆನಾ? ಏನು ಅಂತ ನಾನು ಜನರಲ್ ಆಗಿ ಹೇಳ್ತಾ ಹೋಗ್ತೀನಿ. ಇವಾಗ ಯಾವ್ಯಾವ ಫಂಕ್ಷನ್ ಆಗಲ್ಲ ಅನ್ನೋದಕ್ಕೆ, ಓಕೆನಾ? ಸೊ ಯಾವ್ಯಾವುದು ಫಂಕ್ಷನ್ ಆಗಲ್ಲ ಅನ್ನೋದಕ್ಕೆ ಲೆಟ್ಸ್ ಟೇಕ್ ಒಂದು ಸಮ್ ಎಕ್ಸಾಂಪಲ್ಸ್ ಹಿಯರ್ ಪ್ಲೀಸ್. ಓಕೆನಾ? ಇನ್ನೊಂದೆರಡು ತಗೊಳ್ಳೋಣ. ಲೆಟ್ಸ್ ಟೇಕ್ ಸಮ್ ಮೋರ್ ಇನ್ನೊಂದೆರಡು ಫಂಕ್ಷನ್ಸ್ ನ ಡಿಫೈನ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ಬರೀತಾ ಹೋಗ್ತಿದ್ದೆ. ಓಕೆನಾ? ಸೊ ಏನು ಯಾವ್ಯಾವ್ದು ಫಂಕ್ಷನ್ ಆಗುತ್ತೆ ಯಾವ್ಯಾವ್ದು ಫಂಕ್ಷನ್ ಆಗಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಲೆಟ್ಸ್ ಟೇಕ್ ದಿಸ್ ಇಸ್ ದ ಎಕ್ಸ್ ಅಂಡ್ ದಿಸ್ ಇಸ್ ದ ವೈ. ಸೊ ಹಿಯರ್ ಟಿ ಇಸ್ ಡಿಫೈನ್ಡ್ ಫಂಕ್ಷನ್. ಲೆಟ್ಸ್ ಟೇಕ್ ಹಿಯರ್ ಟಿ ಇಸ್ ಎ ಬಿ ಸಿ ಅಂತ ತಗೊಳ್ಳೋಣ. ಇಲ್ಲೇ ತಗೊಳ್ಳೋಣ 1 2 3 ಅಂತ ತಗೊಳ್ಳೋಣ. ಓಕೆನಾ? ಸೊ ಲೆಟ್ಸ್ ಅಬ್ಸರ್ವ್ 1 2 3 ಅಂದ್ರೆ ಸೇಮ್ ಆಗುತ್ತೆ ಅಲ್ವಾ? ವಿ ಕ್ಯಾನ್ ಟೇಕ್ ಈ ಒಂದೇ ಎಲಿಮೆಂಟ್ ತಗೊಳ್ಳೋಣ. ಓಕೆ, ಒಂದೇ ಎಲಿಮೆಂಟ್ ತಗೊಳ್ಳೋಣ. Let us A is defined from A is mapping to 1, B is mapping to 2, C is not mapping ಅಂತಂದ್ರೆ ನಮಗೆ ಇಲ್ಲಿ ಒಂದು ಸೆಂಟೆನ್ಸ್ ಹೇಳ್ತೀವಿ ಏನು, ಎವ್ರಿ ಎಲಿಮೆಂಟ್ ಇನ್ ದ ಡೊಮೈನ್ ಅಂತ ಹೇಳ್ತೀವಿ. ಅಂದ್ರೆ ಎವ್ರಿ ಎಲಿಮೆಂಟ್ ಇನ್ ದ ಎಕ್ಸ್ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್. ಇಲ್ಲೇನಾಗ್ತಾ ಇದೆ ನಮಗೆ ಸಿ ಅನ್ನೋ ಎಲಿಮೆಂಟ್ ಇದೆ ಬಟ್ ಅದಕ್ಕೆ ಇಮೇಜ್ ಇಲ್ಲ. ಸೊ ಹಾಗಾಗಿ is not function. ಇದು ಫಂಕ್ಷನ್ ಆಗಲ್ಲ. ಸೊ ಲೆಟ್ಸ್ ಟೇಕ್ ದ ಒನ್ ಮೋರ್ ಎಕ್ಸಾಂಪಲ್. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ಸ್ ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ಸ್ ಟೇಕ್ ಹಿಯರ್ ಇಟ್ ಈಸ್ 1 2 3 ಅಂತ ತಗೊಳ್ಳೋಣ. ಲೆಟ್ಸ್ ಟೇಕ್ ಹಿಯರ್ ಇಟ್ ಈಸ್ ಎ. ಓಕೆನಾ? ಹಿಯರ್ ಇಟ್ ಈಸ್ ಎ. 1 is mapping to a, 2 is mapping to a, 3 is mapping to a. So here it is the x, this is the y. Here from x to y we are defining the function. ಇಲ್ಲಿ ಅಬ್ಸರ್ವ್ ಮಾಡಿ, ಏನು ಅಬ್ಸರ್ವ್ ಮಾಡಬೇಕು ಅಂದ್ರೆ ನಮಗೆ ಇಲ್ಲಿ ನೋಡಿ ಸರ್, ಇಲ್ಲಿ ಏನಾಗಿದೆ 1 2 3 ಅನ್ನೋದು ಒಂದಕ್ಕೆ ಮ್ಯಾಪಿಂಗ್ ಆಗಿದೆ. ಬಟ್ ನಮಗೇನು ಇಲ್ಲಿರೋದು ಎಲ್ಲಾ ಎಲಿಮೆಂಟ್ಸ್ ಒಂದು ಎಲಿಮೆಂಟ್ ಮ್ಯಾಪಿಂಗ್ ಆಗಿದೆ. ಒಂದಿಗೆ ಏನ್ ಇಮೇಜ್ ಇದೆ, ಎ ಇದೆ. ಅದನ್ನ ಏನಂತ ಬರೀಬೋದಪ್ಪ ನಾವು, f is equals to, we can write this one as 1, a, okay, 2, a, 3, a. ಅಬ್ಸರ್ವ್ ಮಾಡಿ, ಈಚ್ ಅಂಡ್ ಎವ್ರಿ ಎಲಿಮೆಂಟ್ ನಮ್ಗೆ ಏನಾಗಿದೆ ಒಂದೊಂದೇ ಇಮೇಜ್ ಇದೆ. 1 ಒಂದೇ ಇಮೇಜ್ ಇದೆ ಎ, 2 ಒಂದೇ ಇಮೇಜ್ ಇದೆ ಎ, 3 ಒಂದೇ ಇಮೇಜ್ ಇದೆ ಎ. ಹಾಗಾಗಿ ಈಸ್ ಎನ್ ಫಂಕ್ಷನ್. ಇಲ್ಲಿ ನಮಗೇನು, ಸೊ ಇಲ್ಲಿ ಈಸ್ ಎನ್ ಫಂಕ್ಷನ್. Okay, let's take the one more example. Okay, so ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾ ಹೋಗೋಣ. ಓಕೆ, ಜಸ್ಟ್ a minute. Okay, let's take the one more example. Explain ಹೋಗ್ತೀನಿ ನಾನು. Okay, so let's take the one more example ತಗೊಳ್ತಾ ಹೋಗೋಣ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ ನಾನು. ಓಕೆನಾ? Let us take here it is. Let us take the sum elements here it is. Let us take here it is 1 2 3 4. Okay, and let us take here it is A B C. Okay, so 1 is mapping to A. Okay, 1 is mapping to A, 2 is mapping to B, 3 is mapping to B. Okay, and 3 is mapping to C, and 4 is mapping to C.
Okay, here it is the way I define that one as function from x to y. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ a function ಏನಿದೆ, see one is mapping to a and 2 is mapping to b and 3 is mapping to b. Okay, so and again 3 is mapping to c. Next 4 is mapping to c. It is not a function. ಯಾಕೆ ಅಂತಂದ್ರೆ ನಮಗೆ ಎವ್ರಿ ಎಲಿಮೆಂಟ್ ಒಂದೇ ಇಮೇಜ್ ಇರಬೇಕು. ಅಂದ್ರೆ 3 ಗೆ ಒಂದೇ ಇರಬೇಕು. 3 ಗೆ ಬಟ್ ಇಲ್ಲಿ ಏನಾಗಿದೆ, 3 ಗೆ b ನು ಇದೆ c ನು ಇದೆ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಫಂಕ್ಷನ್. ನೋಡೋಣ ಇವಾಗ ಇನ್ಫಾರ್ಮಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು. ಇನ್ಫಾರ್ಮಲ್ ಆಗಿ ಏನು ಅಂತಂದ್ರೆ, ಸೊ ಇಟ್ ಇಸ್ ಅಬ್ಸರ್ವ್. ಸೊ ಇಲ್ಲಿ ಏನ್ ಮಾಡೋಣ ಅಂದ್ರೆ ಇನ್ಫಾರ್ಮಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು. ಏನು, ಇಲ್ಲಿ ಒಂದು ಸೆಟ್ x ಇದೆ, ಇಲ್ಲಿ ಒಂದು ಸೆಟ್ y ಇದೆ. ಓಕೆನಾ? ಸೊ ಇಲ್ಲಿಂದ ಇಲ್ಲಿ ಡಿಫೈನ್ ಮಾಡ್ತೀನಿ. ಈಗ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿರೋಂಥವೆಲ್ಲ ಚಿಲ್ಡ್ರನ್ಸ್ ಅನ್ಕೊಳ್ಳಿ, C1 C2 C3 ಅಂತ. ಇಲ್ಲಿರೋ ಚಿಲ್ಡ್ರನ್ಸ್ ಎಲ್ಲಾನು M1 M2 M3 ಅಂತ ಅನ್ಕೊಳ್ಳಿ. ಈಗ ಅಬ್ಸರ್ವ್ ಮಾಡಿ, ಈಗ 3 ಅನ್ನ ಚೈಲ್ಡ್, ಅದಕ್ಕೆ ಇಬ್ರು ಮದರ್ ಇದ್ದಾರೆ. ನ್ಯಾಚುರಲ್ ಇಟ್ ಇಸ್ ಪಾಸಿಬಲ್? ನ್ಯಾಚುರಲಿ ಇಟ್ ಇಸ್ ಪಾಸಿಬಲ್ ಅಲ್ಲ. ಅಂದ್ರೆ ಏನು, ಒಂದು ಮಗುಗೆ ಇಬ್ರು ತಾಯಿಯಲ್ಲಿರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಟ್ ಇಸ್ ನಾಟ್ ಎ ಫಂಕ್ಷನ್. ಓಕೆ, ಇಲ್ಲಿ ಪ್ರೀವಿಯಸ್ ಅಲ್ಲಿ ನೋಡಿ, ಅಬ್ಸರ್ವ್ ಪ್ರೀವಿಯಸ್. ಇಲ್ಲಿ ನೋಡಿ, ಈ ಒಂದು ತಾಯಿಗೆ 3 ಜನ ಮಕ್ಕಳು ಇರ್ಬೋದು. ಎಸ್, ಇಟ್ ಇಸ್ ಪಾಸಿಬಲ್, ನ್ಯಾಚುರಲಿ ಪಾಸಿಬಲ್, ದೆನ್ ಇಟ್ ಇಸ್ ಎ ಫಂಕ್ಷನ್. ಇಲ್ಲಿ ಅಬ್ಸರ್ವ್ ಮಾಡಿ, ಸಿ ಅನ್ನ ಚೈಲ್ಡ್ ಇದೆ ಬಟ್ ಅದಕ್ಕೆ ಮದರೇ ಇಲ್ಲ. ಸಿ ಅನ್ನ ಚೈಲ್ಡ್ ಇದೆ ಬಟ್ ಮದರ್ ಇಲ್ಲ. ಇಟ್ ಇಸ್ ಪಾಸಿಬಲ್ ನ್ಯಾಚುರಲಿ? ಇಟ್ ಇಸ್ ನಾಟ್ ಪಾಸಿಬಲ್. ಹಾಗಾಗಿ ಇಟ್ ಇಸ್ ನಾಟ್ ಎ ಫಂಕ್ಷನ್, ಇಟ್ ಈಸ್ ಎ ಫಂಕ್ಷನ್. ಸೊ ನೆಕ್ಸ್ಟ್, ಸಿಮಿಲರ್ಲಿ ಇಟ್ ಇಸ್ ನಾಟ್ ಎ ಫಂಕ್ಷನ್. ಯಾಕೆ, 3 ಅನ್ನ ಚೈಲ್ಡ್ ಗೆ ಇಬ್ರು ಮದರ್ ಇದ್ದಾರೆ. ಸೊ ಇಟ್ ಇಸ್ ನಾಟ್ ಪಾಸಿಬಲ್, ದೇರ್ಫೋರ್ ಇಟ್ ಇಸ್ ನಾಟ್ ಎ ಫಂಕ್ಷನ್. ಅಂದ್ರೆ ಏನು, ಇಲ್ಲಿ ಪ್ರತಿ ಚೈಲ್ಡ್, ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಇನ್ನೊಂದು ಬರೀತೀನಿ ನಾನು. ಇಲ್ಲಿ let us take here it is C is mapping to M1, C2 is mapping to M2, C3 is mapping to M2. Observe ಮಾಡ್ರಿ, C1 is the child of M1, yes, ಅದಕ್ಕೆ ಒಂದೇ ಇಮೇಜ್ ಇದೆ. C2 is the child of M2, yes, ಅದಕ್ಕೆ ಒಂದೇ ಇಮೇಜ್ ಇದೆ. C3 is the child of M2, yes, ಕರೆಕ್ಟ್ ಆಗಿದೆ. ಓಕೆನಾ? ಒಂದು ತಾಯಿಗೆ ಇಬ್ರು ಮಕ್ಕಳು ಇರಬಹುದು, ಎಸ್, ಇಟ್ ಇಸ್ ಎ ಫಂಕ್ಷನ್. ಸರ್ ಇಲ್ಲಿ M3 ಇದೆ, ಅದಕ್ಕೆ ಯಾವ್ದು ಮಕ್ಕಳಿಲ್ಲ ಅಂದ್ರೆ, ಎಸ್, ಇಟ್ ಇಸ್ ಪಾಸಿಬಲ್. ಸೊ ತಾಯಿದ್ರೆ ಇರ್ಬೋದಲ್ವಾ, ಮಕ್ಕಳಿದ್ದಾರೆ, ತಾಯಿದ್ರೆ ಇರಬಹುದು. ಅಂದ್ರೆ ಎಸ್, ಇಟ್ ಈಸ್ ಎ ಫಂಕ್ಷನ್, ಇಟ್ ಈಸ್ ಎ ಫಂಕ್ಷನ್. ಸೊ ಇದನ್ನು ನಾವೇನಂತ ಕರಿತೀವಿ, ಫಂಕ್ಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಇಟ್ ಈಸ್ ಎ ಫಂಕ್ಷನ್. ಓಕೆನಾ? ಸೊ ಇದನ್ನು ನಾವೇನಂತ ಕರಿತೀವಿ, ಫಂಕ್ಷನ್ ಅಂತ ಕರಿತೀವಿ. ಓಕೆನಾ? ಎಸ್. ಸೊ ಇಟ್ ಈಸ್ ನೆನ್ಪಿಟ್ಕೊಂಡ್ರೆ, ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ರೆ ಏನು, ಪ್ರತಿ ಚೈಲ್ಡ್ ಗೆ ಒಂದೇ ಮದರ್ ಇರ್ಬೇಕು. 2 ಮದರ್ಸ್ ಇರೋದು ಸಾಧ್ಯ ಇಲ್ಲ. ನ್ಯಾಚುರಲಿ ಪಾಸಿಬಲ್ ಇಲ್ಲ, ಹಾಗಾಗಿ ಇಲ್ಲೂ ಪಾಸಿಬಲ್ ಇಲ್ಲ ಫಂಕ್ಷನ್ಸ್. ಓಕೆನಾ? ಸೊ ಇದನ್ನ ನಾವೇನಂತ ಹೇಳ್ತೀವಿ, ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆನಾ? ಇಷ್ಟು ನೆನ್ಪಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಸರ್, ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್? ಫಂಕ್ಷನ್ಸ್ ರಿಲೇಷನ್ಸ್ ಏನ್ ಸಂಬಂಧ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಜಸ್ಟ್ ಡೆಫಿನೇಷನ್ ಬರ್ಬೋದು. ಓಕೆನಾ? ಲೆಟ್ಸ್ ಟೇಕ್ ದಿಸ್ ದ set x and this is the set y. Okay, this is the set y and this is the set x. For example, 1 2 3 4 a b c. 1 is mapping to a, 2 is mapping to b, 3 is mapping to c, 4 is not mapping to c, but it is a relation. Relation ಏನು? So relation is that one is 1 comma a, okay, 2 comma b, 3 comma c, but 4 is not mapping to any element. Yes, it is a relation, but it is not a function. ಯಾಕೆ? 4 ಅನ್ನ ಚೈಲ್ಡ್ ಇದೆ, ಅದಕ್ಕೆ ಮದರ್ ಇಲ್ಲ. ಸೊ ಹಾಗಾಗಿ ಇದು ಫಂಕ್ಷನ್ ಆಗಲ್ಲ, ಬಟ್ ರಿಲೇಷನ್ ಆಗುತ್ತೆ. ಸೊ ಫಂಕ್ಷನ್ ಆಗ್ಬೇಕು ಅಂದ್ರೆ ಏನು, ಇಲ್ಲಿರಂತ ಎಲ್ಲಾ ಎಲಿಮೆಂಟ್ಸ್ ಅಂದ್ರೆ ಡೊಮೈನ್ ಅಲ್ಲಿ ಇರೋಂತ ಎಲ್ಲಾ ಎಲಿಮೆಂಟ್ಸ್ ಏನಾಗಿರ್ಬೇಕು, ಕೋಡೊಮೈನ್ ಅಲ್ಲಿ ಇರೋಂತ ಪ್ರತಿಯೊಂದು ಎಲಿಮೆಂಟ್ ನಮಗೆ ಮ್ಯಾಪಿಂಗ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ 1 2 3 ತಗೊಂಡ್ರೆ, ಇಲ್ಲಿ ಎ ಬಿ ತಗೊಂಡ್ರೆ 1 is mapping to a, 2 is mapping to a, 3 is mapping to b. Yes, it is a function. ಸೊ ಈ ಒಂದು ತಾಯಿಗೆ ಇಬ್ರು ಮಕ್ಳು ಇರ್ಬೋದು, ಎಸ್ ಇರ್ಬೋದು, ಬಟ್ ಒಂದು ಮಗುಗೆ ಇಬ್ರು ತಾಯಿದ್ರು ಇರಂಗಿಲ್ಲ, ಅವಾಗ ಫಂಕ್ಷನ್ ಅಂತ ಕರೆಯೋದು. ಸೊ ಇಟ್ ಇಸ್ ಎ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್. ಓಕೆ, ಇಲ್ಲಿ ಫಂಕ್ಷನ್ ಡಿಫೈನ್ ಮಾಡ್ತೀವಿ. ಏನು? 1 is mapping to a, okay, 2 is mapping to a, 3 is mapping to b. ಅಬ್ಸರ್ವ್ ಮಾಡಿ. ಸೊ ರಿಲೇಷನ್ ಈ ತರ ರೋಸ್ಟರ್ ಫಾರ್ಮ್ ಅಲ್ಲಿ ಬಂದಾಗ ಈ ಫಂಕ್ಷನ್ ಅಲ್ಲ ಅಂತ ಹೆಂಗ್ ಡಿಫರೆನ್ಸ್ ಮಾಡ್ತೀವಿ ಅಂತಂದ್ರೆ, ನಮಗೆ ಏನು ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಇದು ಏನು 4 ಅನ್ನೋದು ಯಾವುದೇ ಮ್ಯಾಪಿಂಗ್ ಆಗಿಲ್ಲ, ಸೊ ಇಟ್ ಇಸ್ ನಾಟ್ ಎ ಫಂಕ್ಷನ್, ಇಟ್ ಇಸ್ ಎ ರಿಲೇಷನ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ರಿಲೇಷನ್ ಈ ತರ ರೋಸ್ಟರ್ ಫಾರ್ಮ್ ಅಲ್ಲಿ ಬಂದಾಗ ಈ ತರ ಫಸ್ಟ್ ಎಲಿಮೆಂಟ್ಸ್, ಓಕೆನಾ, ಫಸ್ಟ್ ಎಲಿಮೆಂಟ್ಸ್ ಏನಾಗಿರ್ಬೇಕು, ರಿಪೀಟ್ ಆಗಿರ್ಬಾರ್ದು. ಅಂದ್ರೆ ಒಂದನ್ನ ಸೇಮ್. ಇವಾಗ ಫಾರ್ ಎಕ್ಸಾಂಪಲ್ 1 is mapping to b ಅನ್ಕೊಳ್ಳಿ, 1 comma b ಬಂತು ಅನ್ಕೊಳ್ಳಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ 1 comma b ಬಂತು ಅನ್ಕೊಳ್ಳಿ. ಇಲ್ಲೇನಾಗಿದೆ, 1 ಅನ್ನೋದು 2 times ರಿಪೀಟ್ ಆಗಿದೆ. ಸೊ 2 times ರಿಪೀಟ್ ಆಯ್ತು ಅಂತಂದ್ರೆ ಆ 1 ಅನ್ನ ಚೈಲ್ಡ್ ಇಬ್ರು ಮದರ್ಸ್ ಇರುತ್ತೆ ಅರ್ಥ. ಸೊ ಅವಾಗ ಏನಾಗುತ್ತೆ, ಇಟ್ ಇಸ್ ನಾಟ್ ಎ ಫಂಕ್ಷನ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಫಂಕ್ಷನ್. ಓಕೆ, ಇಷ್ಟು ಗೊತ್ತಾಯ್ತಲ್ವ? ಸೊ ನೆಕ್ಸ್ಟ್
ಇಲ್ಲಿ ನಾನು ಒಂದೊಂದೆರಡು ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀನಿ. ನಾನು ಏನು ಇಲ್ಲಿ ನೋಡಿ, ಈಗ ಫಂಕ್ಷನ್ಸ್ ನ ಡಿಫೈನ್ ಮಾಡ್ಕೊಂತ ಹೋಗ್ತೀನಿ ನಾನು. ಫಸ್ಟ್ ನಾವು ಮೇಜರ್ ಆಗಿ ಫಂಕ್ಷನ್ಸ್ ಅಂತ ಗೊತ್ತಿರ್ಬೇಕಾಗಿರೋದು. ಓಕೆನಾ? ಸೊ ಏನು ಅಂತಂದ್ರೆ ಇಲ್ಲಿ ನಾವು ಜನರಲ್ ಆಗಿ ಏನ್ ಡಿಫೈನ್ ಮಾಡ್ಕೊಂತೀವಿ ಅಂದ್ರೆ ಅದು ಜನರಲ್ ಆಗಿ ಗೊತ್ತಿರ್ಬೇಕಾಗುತ್ತೆ. ಅದನ್ನ ಒಂದು ನಾನು ಹೇಳ್ಬಿಡ್ತೀನಿ. ನಾವು ಫಸ್ಟ್ ಇಯರ್ ಕಾನ್ಸೆಪ್ಟ್ ಇದನ್ನ. ಓಕೆ, let us take this is the one of the function. ಓಕೆನಾ? ಇದನ್ನ ಎಕ್ಸ್ ಅಂತ ಅನ್ಕೊಳ್ಳಿ, ಇದನ್ನ ವೈ ಅಂತ ಅನ್ಕೊಳ್ಳಿ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಫಂಕ್ಷನ್ ಎಫ್ ನ ಡಿಫೈನ್ ಮಾಡ್ತೀವಿ. ಓಕೆನಾ? ಯೂಶಲಿ ಇದನ್ನ ಡೊಮೈನ್ ಅಂತ ಕರಿತೀವಿ ನಾವು. ಓಕೆ, ವಿ ಕಾಲ್ ಇಟ್ ಆಸ್ ಇಟ್ ಈಸ್ ಡೊಮೈನ್. ಇದನ್ನ ಡೊಮೈನ್ ಅಂತ ಕರಿತೀವಿ ನಾವು. ಯಾವಾಗ್ಲೂ ರಿಲೇಷನ್ಸ್ ಅಲ್ಲಿ ಡೊಮೈನ್ ಡಿಫರೆಂಟ್ ಬರುತ್ತೆ. ಪ್ರತಿ ರಿಲೇಷನ್ಸ್ ಒಂದೊಂದು ಡೊಮೈನ್ ಬರುತ್ತೆ. ಅಂದ್ರೆ ಏನೋ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಬರೀತೀವಲ್ವಾ, ಅದರಲ್ಲಿ ಫಸ್ಟ್ ಎಲಿಮೆಂಟ್ಸ್ ಏನಿರುತ್ತೋ ಅದನ್ನ ಡೊಮೈನ್ ಅಂತ ಕರಿತೀವಿ. ಬಟ್ ಫಂಕ್ಷನ್ ಅಲ್ಲಿ ಆಗಲ್ಲ. ಫಂಕ್ಷನ್ ಅಲ್ಲಿ ಫಿಕ್ಸ್. ಈ ಫಸ್ಟ್ ಸೆಟ್ ನ ನಾವು ಡೊಮೈನ್ ಅಂತ ಕರಿತೀವಿ, ಸೆಕೆಂಡ್ ಸೆಟ್ ನ ಕೋಡೊಮೈನ್ ಅಂತ ಕರಿತೀವಿ. ರೇಂಜ್ ಏನಂತಂದ್ರೆ ಇಲ್ಲಿ ತಾಯಂದ್ರಿಗೆ ಯಾವ್ಯಾವ ತಾಯಂದ್ರಿಗೆ ಮಕ್ಳಿರ್ತಾರೆ ನೋಡಿ, ಅವನ ಮಾತ್ರ ರೇಂಜ್ ಅಂತ ಕರಿತೀವಿ. ಸೊ ಇದನ್ನ ಡೊಮೈನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ದಿಸ್ ಒನ್ ಆಸ್ ಕೋಡೊಮೈನ್ ಅಂತ ಕರಿತೀವಿ. ಓಕೆ, ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಕೋಡೊಮೈನ್ ಅಂತ ಕರಿತೀವಿ. ಓಕೆ, ಕೋಡೊಮೈನ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಅಬ್ಸರ್ವ್ ಇಟ್. ಅಂದ್ರೆ ಯೂಶಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಇಟ್ಸ್ ಡೊಮೈನ್ ಅಲ್ಲಿ ನಾವು ಜನರಲ್ ಎಲಿಮೆಂಟ್ಸ್ ನ ನಾವು ಹೆಂಗ್ ಬರೀತೀವಿ ಅಂದ್ರೆ ಇದರಲ್ಲಿ ಇರೋ ಎಲಿಮೆಂಟ್ಸ್ ನ x1, ಓಕೆ, x2, x3 ಅಂತ ರೆಫರ್ ಮಾಡ್ತೀವಿ. ಅದೇ ಕೋಡೊಮೈನ್ ಅಲ್ಲಿ ಇರೋಂತ ಎಲಿಮೆಂಟ್ಸ್ ನ ಜನರಲ್ ಆಗಿ ಏನ್ ಬರೀತೀವಿ ಅಂದ್ರೆ f of x1 ಅಂದ್ರೆ x1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರೋಂತ ಎಲಿಮೆಂಟ್ f of x1 ಅಂದ್ರೆ x1 is mapping to f of x1. Similarly, when I give the function to the x2, it gives the f of x2. Similarly, x3 ಏನ್ ಬರುತ್ತಪ್ಪ, f of x3 ಅಂತ ಬರುತ್ತೆ. ಸೊ ಇದನ್ನ ಯೂಶಲಿ ನಾವು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ರೆಪ್ರೆಸೆಂಟಿಂಗ್ y1, y2 and this one as y3. ಓಕೆನಾ? ಸೊ ಇಲ್ಲಿ ನೀವು ನೆನಪಿಟ್ಕೋಬೇಕಾದ್ರೆ ಏನು ಅಂತಂದ್ರೆ ಈ y1, y2, y3 ಅಥವಾ f of x1, f of x2, f of x3 ಏನಂತ ಕರಿತೀವಿ ಅಂದ್ರೆ we call it as images. ಅಂದ್ರೆ ಮದರ್ಸ್ ನೆಲ್ಲ ನಾವೇನಂತ ಕರಿತೀವಿ, ಇಮೇಜಸ್ ಅಂತ ಕರಿತೀವಿ. ಸೊ ಆ ಮದರ್ಸ್ ಇರೋಂತ ಚಿಲ್ಡ್ರನ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ we called it as pre-images ಅಂತ ಕರಿತೀವಿ ನಾವು. Pre-images ಅಂದ್ರೆ ಏನು, x1 is the pre-image of f of x1. x1 is the pre-image of f of x1. ಅದೇ ನಾನೇನಾದ್ರೂ f of x1 ಅಥವಾ y1 ತಗೊಂಡ್ರೆ y1 is the image of x1 ಅಂತ ಹೇಳ್ತೀವಿ. ಇದು ನೆನಪಿಟ್ಕೊಳ್ಳಿ. ಇಮೇಜಸ್ ಪ್ರೀ ಇಮೇಜಸ್ ಅಂದ್ರೆ ಏನು ಅಂತ. ಓಕೆನಾ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡೀಟೇಲ್ ಅಬೌಟ್ ಇಟ್. ಇವಾಗ ರೇಂಜ್ ಏನಾಗುತ್ತೆ ಅಂದ್ರೆ ರೇಂಜ್ ಇಸ್ ನಥಿಂಗ್ ಬಟ್ y1, y2, y3 ಆಗುತ್ತೆ. ಓಕೆನಾ? ಸೊ ಇಲ್ಲಿ ಡೊಮೈನ್ ಏನಾಗುತ್ತೆ x1, x2, x3 ಆಗುತ್ತೆ. ಸೊ ರೇಂಜ್ ಇಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡೊಮೈನ್. ಅದನ್ನ ನೆನಪಿಟ್ಕೊಳ್ಳಿ. ಏನು ರೇಂಜ್ ಅನ್ನೋದು ನಮ್ಗೆ ಏನಾಗಿರುತ್ತೆ, ಇಟ್ ಇಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡೊಮೈನ್. ಅಂದ್ರೆ ಸಮಟೈಮ್ಸ್ ಈಕ್ವಲ್ ಆಗಿರುತ್ತೆ, ಸಮಟೈಮ್ಸ್ ಈಕ್ವಲ್ ಆಗಿರುತ್ತೆ. ಓಕೆನಾ? ಸೊ ರೇಂಜ್ ಅಂದ್ರೆ ಇಲ್ಲಿ ಯಾವ್ಯಾವ ತಾಯಂದ್ರಿಗೆ ಮಕ್ಳಿರ್ತಾರೋ ಅಂದ್ರೆ ಮಕ್ಳಿರಂತ ತಾಯಂದ್ರನ್ನ ನಾವೇನ್ ಮಾಡ್ತೀವಿ ರೇಂಜ್ ಅಂತ ಕರಿತೀವಿ. ಓವರ್ ಆಲ್ ಮದರ್ಸ್ ಕೋಡೊಮೈನ್ ಏನ್ ಓವರ್ ಆಲ್ ಮದರ್ಸ್ ಇರ್ತಾರೋ ಅವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕೋಡೊಮೈನ್ ಅಂತ ಕರಿತೀವಿ. ಸೊ ಇಲ್ಲಿ ಚಿಲ್ಡ್ರನ್ಸ್ ಏನು ಡೊಮೈನ್ ಫಿಕ್ಸ್ ಕಂಟ್ರೋಲ್ ಫಂಕ್ಷನ್ಸ್ ಅಲ್ಲಿ ಡೊಮೈನ್ ಫಿಕ್ಸ್. ಡೊಮೈನ್ ಯಾವಾಗಲೂ ಫಸ್ಟ್ ಸೆಟ್, ಕೋಡೊಮೈನ್ ಸೆಕೆಂಡ್ ಸೆಟ್. ರೇಂಜ್ ಮಾತ್ರ ಡಿಫರೆಂಟ್ ಫಂಕ್ಷನ್ಸ್ ಗೆ ಡಿಫರೆಂಟ್ ಆಗಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಫಸ್ಟ್ ಇಯರ್ ಅಲ್ಲಿ ಏನೇನು ಫಂಕ್ಷನ್ಸ್ ನ ಕಲ್ತಿದ್ವೋ ಡಿಫರೆಂಟ್ ಫಂಕ್ಷನ್ಸ್, ಫಾರ್ ಎಕ್ಸಾಂಪಲ್ ಮಾಡ್ಯುಲಸ್ ಫಂಕ್ಷನ್ ಅಂತ ಕಲ್ತಿದ್ವಿ, ಸಿಗ್ನಮ್ ಫಂಕ್ಷನ್ ಅಂತ ಕಲ್ತಿದ್ವಿ, ಅವೆಲ್ಲ ಗೊತ್ತಿರ್ಬೇಕು ನಮಗೆ. ಅವನು ನಾವೇನು ಯೂಸ್ ಮಾಡ್ಕೊಂತ ಹೋಗ್ತೀವಿ ನಾವು. ಸೊ ಇದಿಷ್ಟು ಫಸ್ಟ್ ಇಯರ್ ಕಾನ್ಸೆಪ್ಟ್. ಓಕೆ, ಸೊ ಫಂಕ್ಷನ್ ಅಂತಂದ್ರೇನು, ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೈನ್. ಕೋಡೊಮೈನ್ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಏನಾಗಬೇಕು, ಒಂದೊಂದು ಅಂದ್ರೆ ಒಂದು ಇಮೇಜಸ್ ಇರಬೇಕು. ಅಂದ್ರೆ ಏನು, ಒಂದು ಮಗು, ಸೊ ಒಂದು ತಾಯಿಗೆ ಮಕ್ಕಳು ಇರಬೇಕು. ಸೊ ಅಂದ್ರೆ ಈಚ್ ಅಂಡ್ ಎವ್ರಿ ಚೈಲ್ಡ್ ಏನಾಗಿರ್ಬೇಕು, ತಾಯಿ ಇರಬೇಕು. ವಿತೌಟ್ ಮದರ್ ದೇರ್ ಇಸ್ ನೋ ಪಾಸಿಬಲ್ ಇನ್ ದ ನ್ಯಾಚುರಲಿ. ಸೊ ಹಾಗಾಗಿ ಅದಂತ ಫಂಕ್ಷನ್ಸ್ ಆಗಲ್ಲ. ಸೊ ಇದು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಓಕೆ, ಇಷ್ಟು ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಡೊಮೈನ್ ಎಕ್ಸ್ ಹ್ಯಾವ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಕೋಡೊಮೈನ್ ವೈ. ಕೋಡೊಮೈನ್ ವೈ ಅಲ್ಲಿರುವಂತ ಎಲಿಮೆಂಟ್ಸ್ ಅಂದ್ರೆ ಡೊಮೈನ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗೆ ಒಂದು ಕೋಡೊಮೈನ್ ಇರುವಂತ ಇಮೇಜ್ ಇರಬೇಕು. ಸೊ ಇದನ್ನ ನಾವು ಹೇಳ್ತೀವಿ. ಸೊ ಇದನ್ನ ನೀಟಾಗಿ ಇನ್ಫಾರ್ಮಲ್ ಆಗಿ ನೆನಪಿಟ್ಕೊಂಡ್ರು ಅಂದ್ರೆ ಚಿಲ್ಡ್ರನ್ಸ್, ಮದರ್ಸ್, ಇದನ್ನ ತುಂಬಾ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ನಾನು ಟೈಪ್ಸ್ ಆಫ್ ಫಂಕ್ಷನ್ಸ್ ನ ಹೇಳ್ಬೇಕಾಗುತ್ತೆ. ಇಷ್ಟು ಫಸ್ಟ್ ಇಯರ್ ಕಾನ್ಸೆಪ್ಟ್. ಸೊ ನಿಮಗೆ ಗೊತ್ತಾಯ್ತು ಅನ್ಕೊಂತೀವಿ. ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಇಯರ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಓಕೆ, ಸೆಕೆಂಡ್ ಇಯರ್ ಅಲ್ಲಿ ಗೋಯಿಂಗ್ ಟು ಡಿಸ್ಕಸ್ ದಟ್ ಒನ್ ಆಸ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಒನ್ ಫಂಕ್ಷನ್ ಅಂತ ಹೇಳ್ತೀವಿ. ಅದನ್ನ ಇನ್ನೊಂದ್ ತರ ಕರಿತೀವಿ ಇಂಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೋಬೇಕು ನೋಡ್ರಿ, ಎರಡೂ ನೆನ್ಪಿಟ್ಕೋಬೇಕು. ಓಕೆ, ಏನು ಒನ್ ಅಂತಾನು ಸಮಟೈಮ್ಸ್ ಕೇಳ್ತಾರೆ, ಸಮಟೈಮ್ಸ್ ಇಂಜೆಕ್ಟಿವ್ ಅಂತಾನು ಕೇಳ್ತಾರೆ. ಸೊ ಹಾಗಾಗಿ ನೀವು ಇಲ್ಲಿ ಎರಡು ನೆನ್ಪಿಟ್ಕೋಬೇಕಾಗುತ್ತೆ. ಒನ್ ಆದ್ರೂ ನೆನ್ಪಿಟ್ಕೋಬೇಕು, ಆಮೇಲೆ
ಇಂಜೆಕ್ಟಿವ್ ಅನ್ನೋದು ನೆನ್ಪಿಟ್ಕೋಬೇಕಾಗುತ್ತೆ. ಹಾಗಾದ್ರೆ ಒನ್ ಫಂಕ್ಷನ್ ಅಂದ್ರೆ ಏನು? ಸಿಂಪಲ್ ಇನ್ಫಾರ್ಮಲ್ ಹೇಳ್ಬಿಡ್ತೀನಿ. ಒನ್ ಫಂಕ್ಷನ್ ಅಂತಂದ್ರೆ ಏನು? ಒಂದು ತಾಯಿಗೆ ಅಥವಾ ಒಂದು ಮಗುಗೆ ಒಂದು ತಾಯಿ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಒನ್ ಫಂಕ್ಷನ್ ಏನ್ ಗೊತ್ತಾ? ಒಂದು ಮದರ್ಗೆ ಒಂದೇ ಮಗು ಇರ್ಬೇಕು ಅಥವಾ ಮಗು ಇಲ್ಲದೆ ಇದ್ರು ನಡೀತದೆ ನಮಗೆ. ಓಕೆನಾ? ಸೊ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ನ ಡಿಫೈನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಏನಾಗಿರ್ಬೇಕು? ಅದು ಫಂಕ್ಷನ್ಸ್ ಆಗಿರ್ಬೇಕು. ಫಂಕ್ಷನ್ಸ್ ಆಗಿದ್ದನ್ನೇ ಡಿಫೈನ್ ಮಾಡೋದು. ಹಾಗಾದ್ರೆ ಒನ್ ಫಂಕ್ಷನ್ ಅಂದ್ರೆ ಏನು? ಒನ್ ಫಂಕ್ಷನ್ ಅಂತಂದ್ರೆ ಏನು? ಓಕೆ, a function, okay, f from x to y, f from x to y, okay, is said to be a one function if different elements one second, okay, different elements in domain x, have different images in codomain x, different images in codomain y, y ಅಲ್ಲಿ ಅಂದ್ರೆ ವೆರಿ ಸಿಂಪಲ್ ಕಡ್ರು, ಏನು ಎಕ್ಸ್ ಅಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಇರ್ತಾವೋ, ಈಗ ಫಾರ್ ಎಕ್ಸಾಂಪಲ್ ಏನು ಒಂದು ಜೆಮೆಟ್ರಿಕಲ್ ಫಿಗರ್ ಅಲ್ಲಿ ತಗೊಂಡ್ಬಿಟ್ರೆ ನಮಗೆ ಗೊತ್ತಾಗೋಗ್ತಾ ಹೋಗ್ಬಿಡುತ್ತೆ. ಸಿಂಪಲ್. ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಇಸ್ ಓಕೆ, ಇದನ್ನ ಎಕ್ಸ್ ಅನ್ಕೊಳ್ಳಿ, ಇದನ್ನ ವೈ ಅನ್ಕೊಳ್ಳಿ. ಓಕೆ, ಇಲ್ಲಿಂದ ಇಲ್ಲಿಗೆ ನಾನು ಫಂಕ್ಷನ್ ನ ಡಿಫೈನ್ ಮಾಡ್ತೀನಿ. ಇಲ್ಲಿ C1 ಚೈಲ್ಡ್ ಇದೆ, ಇಲ್ಲಿ C2 ಚೈಲ್ಡ್ ಇದೆ, ಇಲ್ಲಿ C3 ಚೈಲ್ಡ್ ಇದೆ, ಇಲ್ಲಿ M1 ಇದೆ, M2 ಇದೆ, M3 ಇದೆ, M4 ಇದೆ. ಅಂದ್ರೆ 4 ಜನ ತಾಯಿಯಂದಿದ್ದಾರೆ, 3 ಜನ ಮಕ್ಕಳಿದ್ದಾರೆ. ಈಗ ಇದನ್ನ ಒನ್ ಫಂಕ್ಷನ್ ಅಂತಂದ್ರೆ ಏನು ಅಂತಂದ್ರೆ ವೆರಿ ಸಿಂಪಲ್. ಏನು? C1 is the child of M1, C2 is the child of M4, C3 is the child of M2. ಅಂದ್ರೆ ಏನು? ಪ್ರತಿ ತಾಯಿಗೂ ಒಂದೇ ಮಗು ಇರ್ಬೇಕು. ಅಂದ್ರೆ ಏನು? ಡಿಫರೆಂಟ್ ಎಲಿಮೆಂಟ್ಸ್ ಇನ್ ದ ಡೊಮೈನ್ ಡಿಫರೆಂಟ್. C1 ಗೆ ಒಂದೇ ತಾಯಿ, C2 ಗೆ ಒಂದೇ ತಾಯಿ, C3 ಗೆ ಒಂದೇ ತಾಯಿ ಇದಿರಬೇಕು. ಅಂದ್ರೆ ಈಗ ಈ M3 ಅನ್ನೋ ತಾಯಿ ಮಗು ಇಲ್ಲ, ನಮ್ಗೆ ಪ್ರಾಬ್ಲಮ್ ಇಲ್ಲ. ಒನ್ ಅಂತ ಹೇಳಕ್ಕೆ ಇದು ಫಂಕ್ಷನ್ ಆಗುತ್ತೆ. ಒನ್ ಫಂಕ್ಷನ್. ಒನ್ ಅಂತಂದ್ರೆ ಏನು? ಪ್ರತಿ ಎಲಿಮೆಂಟ್ಸ್ ಅಲ್ಲಿ ಇರುವಂತದಕ್ಕೂ ಒಂದು ಇಮೇಜ್ ಇರಬೇಕು. ಒಂದು ಪ್ರೀ ಇಮೇಜ್ ಗೆ ಒಂದೇ ಇಮೇಜ್ ಇರಬೇಕು. ಹಾಗಾದ್ರೆ ಫಂಕ್ಷನ್ ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್ ಅಂತಂದ್ರೆ ಲೆಟ್ಸ್ ಟೇಕ್ ದ ಒನ್ ಮೋರ್ ಎಕ್ಸಾಂಪಲ್. ಓಕೆನಾ? ಸೊ ಲೆಟ್ಸ್ ಟೇಕ್ ಹಿಯರ್ ದಿಸ್. ಓಕೆ, let's take the one more example. Okay, let's take this is x and this is y. Okay, let us take C1, let us take this is C2 and C3. Here it is the M1, here it is the M2 and M3. Okay, and let us take the one more, that is M4 and then C1 is the child of M1, C2 is also child of M2, C3 is the child of C2 is the child of M1, C3 is the child of M2. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒನ್ ಅಂತಂದ್ರೆ ಒಂದು ಎಲಿಮೆಂಟ್ ಒಂದೇ ಇಮೇಜ್ ಇರಬೇಕು. ಬಟ್ ಇಲ್ಲಿ ಏನಾಗಿದೆ? C1 ಗೂ ಒಂದು M1 ಮದರ್ ಇದೆ, C2 ಅನ್ನೋದಕ್ಕೂ ಒಂದೇ ಇಮೇಜ್ ಇದೆ. ಸೊ ನಮ್ಗವಾಗ ಏನಾಗುತ್ತೆ? ಇಟ್ ಇಸ್ ನಾಟ್ ಒನ್. ಸೊ ಇಟ್ ಇಸ್ ನಾಟ್ ಒನ್ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿ ಕಾಲ್ಡ್ ಇಟ್ ಆಸ್ ಮೆನಿ ಒನ್ ಅಂತ ಕರಿತೀವಿ. ಓಕೆ, ಯಾವಾಗ ಒಂದು ಫಂಕ್ಷನ್ ಒನ್ ಆಗುತ್ತೋ ಅದನ್ನ ನಾವೇನಂತ ಕರಿತೀವಿ? ಮೆನಿ ಒನ್ ಅಂತ ಕರಿತೀವಿ. ಸಿಂಪಲ್ ಅಂದ್ರೆ ಇಲ್ಲಿ ನೋಡಿ. ಸೊ ಇಲ್ಲೇನಾಗುತ್ತೆ? ಈ ಮದರ್ M1 ಗೆ 2 ಚಿಲ್ಡ್ರನ್ಸ್ ಇದ್ದಾರೆ. 2 ಚಿಲ್ಡ್ರನ್ಸ್ ಇದ್ರೆ ಆಗಲ್ಲ. ನಮಗೆ ಏನು? ಒಂದ್ ಮದರ್ಗೆ ಒಂದೇ ಚಿಲ್ಡ್ರನ್ ಇರಬೇಕು, ಒಂದ್ ಮದರ್ಗೆ ಒಂದೇ ಚಿಲ್ಡ್ರನ್ ಇರಬೇಕು. 2 ಡಿಫರೆಂಟ್ ಚಿಲ್ಡ್ರನ್ಸ್ ಇರಬಾರ್ದು ನಮಗೆ. ಓಕೆನಾ? ಸೊ ಅದನ್ನ ನಾವೇನಂತ ಹೇಳ್ತೀವಿ? ಒನ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇಫ್ ಇಟ್ ಇಸ್ ನಾಟ್ ಒನ್ ಅಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಮೆನಿ ಒನ್ ಅಂತ ಹೇಳ್ತೀವಿ. ಸಿಂಪಲ್. ಇಫ್ ಇಟ್ ಇಸ್ ನಾಟ್ ಒನ್ then it is called as ಮೆನಿ ಒನ್. ಓಕೆ, ಸೊ ಇದು ಒನ್ ಫಂಕ್ಷನ್. ಸೊ ಹಾಗಾದ್ರೆ ಸರ್ ಹೇಗ್ ಪ್ರೂವ್ ಮಾಡೋದು ಒನ್ ಫಂಕ್ಷನ್ ಅನ್ನೋದನ್ನ? ಯಾವ ಫಂಕ್ಷನ್ಸ್ ಯಾವ್ದೋ ಒಂದು ಕೊಟ್ಟ, ಸೊ ಅದನ್ನ ಒನ್ ಫಂಕ್ಷನ್ ಅಂತ ಹೇಗ್ ಪ್ರೂವ್ ಮಾಡೋದು ಅಂತಂದ್ರೆ ಸಿಂಪಲ್ ಆಗಿ ಹೇಗ್ ಪ್ರೂವ್ ಮಾಡ್ತೀವಿ ಅಂತಂದ್ರೆ, ಸೊ ನಾವು 2 ಡಿಫರೆಂಟ್ ಎಲಿಮೆಂಟ್ಸ್ ಅಂದ್ರೆ ಡೊಮೈನ್ ಇಂದ 2 ಡಿಫರೆಂಟ್ ಎಲಿಮೆಂಟ್ಸ್ ತಗೋಬೇಕು. ಆ ಡಿಫರೆಂಟ್ ಎಲಿಮೆಂಟ್ಸ್ ಗೆ ನಮಗೇನು ಕೋಡೊಮೈನ್ ಅಲ್ಲಿ ಸೊ ವಿ ಹ್ಯಾವ್ ಡಿಫರೆಂಟ್ ಮದರ್ಸ್ ಅನ್ನೋದನ್ನ ಪ್ರೂವ್ ಮಾಡ್ತಾ ಹೋಗ್ಬೇಕು. ಹೇಗೆ? ಸೊ ಇಟ್ ಇಸ್ ರೈಟ್ ಆನ್ ವರ್ಕಿಂಗ್ ಪ್ರೊಸೀಜರ್. ಸೊ ಇಲ್ಲಿ ವರ್ಕಿಂಗ್ ಪ್ರೊಸೀಜರ್ ನ ಬರೀತಾ ಹೋಗ್ತೀನಿ. ಹೇಗೆ ಒನ್ ಅಂತ ಪ್ರೂವ್ ಮಾಡೋದು ಅಂತ. ಓಕೆನಾ? ಸೊ ಇದು ಒಂದು ಫಂಕ್ಷನ್ ಕೊಡ್ತಾರೆ. ಓಕೆ, y is equals to f of x ಅಂತ ನಾನು ಜನರಲ್ ಆಗಿ ತಗೊಂತೀನಿ. ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ತಗೊಳ್ಳೋಣ. ಏನು? ಅವಾಗಲೇ ಒಂದು ಫಂಕ್ಷನ್ ಡಿಫೈನ್ ಮಾಡಿದ್ರೆ y is equals to, ಓಕೆನಾ? ಸೊ y is equals to 4x plus x plus 3. ಓಕೆನಾ? x plus 3. ಸೊ ಈಗ ನಾವೇನ್ ಚೆಕ್ ಮಾಡೋಣ? ಇಟ್ ಈಸ್ ಒನ್ ಫಂಕ್ಷನ್ ಆರ್ ನಾಟ್. ಹೆಂಗ್ ಚೆಕ್ ಮಾಡಬೇಕು ಅಂತಂದ್ರೆ ಸಿಂಪಲ್. ಫಸ್ಟ್ ನಾವೇನ್ ಮಾಡಬೇಕು?
ಟೂ ಡಿಫರೆಂಟ್ ಮದರ್ಸ್ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಡೋಣ. ಓಕೆ, ಇದನ್ನ ಏನ್ ಮಾಡೋಣ ಅಂತಂದ್ರೆ ಲೆಟ್ಸ್ ಟೇಕ್ ದಿಸ್ ಒನ್ ಆಸ್ x1 x2 ಇದನ್ನ y1 y2 ಅಂತ ತಗೊಳ್ಳೋಣ. ಓಕೆ, ಲೆಟ್ಸ್ ಟೇಕ್ ದಿಸ್ ಒನ್ ಆಸ್ y1 y2 ಅಂತ ತಗೊಳ್ಳೋಣ. ಓಕೆನಾ, y1 y2. ಓಕೆ, ಇಲ್ಲ ಅಬ್ಸರ್ವ್ ಮಾಡಿ. ಲೆಟ್ಸ್ ಟೇಕ್ here it is x1, here it is x2 and here is x3. Okay, it is like y1 and here it is y2 and let us take here it is y3. So let us take here it is y3 ಅಂತ ತಗೊಳ್ಳಿ, ಇದನ್ನ y4 ಅಂತ ತಗೊಳ್ಳಿ. So it is one function. ಹೆಂಗ್ ಪ್ರೂವ್ ಮಾಡಬೇಕು ಅಂತಂದ್ರೆ ಟು ಡಿಫರೆಂಟ್ ಎಲಿಮೆಂಟ್ಸ್ ನ ತಗೋಬೇಕು. ಟು ಡಿಫರೆಂಟ್ ಎಲಿಮೆಂಟ್ಸ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ let us take one as. Okay, so ಏನು let us take two different elements x1 x2 is belongs to domain. ಡೊಮೈನ್ ಅಲ್ಲಿ ಇರಂತ ಟೂ ಡಿಫರೆಂಟ್ ಚಿಲ್ಡ್ರನ್ಸ್ ನ ತಗೊಂತಾ ಇದ್ದೀನಿ. ನಾನೇನ್ ಪ್ರೂವ್ ಮಾಡ್ಬೇಕು, ಆ ಟೂ ಡಿಫರೆಂಟ್ ಚಿಲ್ಡ್ರನ್ಸ್ ಗೆ ಟೂ ಡಿಫರೆಂಟ್ ಮದರ್ಸ್ ಇದಾರೆ ಅಂತ ಪ್ರೂವ್ ಮಾಡ್ಬೇಕು. ಹೇಗೆ? ಸೊ ಲೆಟ್ ಅಸ್ ಟೇಕ್ ದಟ್ ಒನ್. ಏನ್ ಮಾಡ್ಬೇಕು ಅಂತಂದ್ರೆ ಲೆಟ್ ಅಸ್ ಟೇಕ್, ಇವಾಗ ಏನಾಗಿದೆ ನಮಗೆ x1 is not equal to x2 ಅಲ್ವಾ. ಸೊ ನಾವೇನ್ ಪ್ರೂವ್ ಮಾಡ್ಬೇಕು ಅಂದ್ರೆ we have to prove that one as f of x1 is not equal to f of x2 ಅಂತ ಪ್ರೂವ್ ಮಾಡ್ಬೇಕು. ಸೊ ನಮ್ಮ ಮೈಂಡ್ ಏನು ಅಂತಂದ್ರೆ ಈ ನಾಟಿಕಲ್ ಅನ್ನೋದು ಅಷ್ಟು ನಾಟ್ ಈಕ್ವಲ್ ಟು ಅಂತ ಇರೋದು ಅಷ್ಟು ಡೈಜೆಷನ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಕಾಂಟ್ರಾಡಿಕ್ಟರಿ ಮೆಥಡ್ ಅಂತ ತಗೊಂತೀವಿ ನಾವು. ಕಾಂಟ್ರಾಡಿಕ್ಟರಿ ಮೆಥಡ್ ಅಂತಂದ್ರೆ ಏನು ಅಂತಂದ್ರೆ ಸಿಂಪಲ್. ಸೊ ಇದನ್ನ ನಾವೇನ್ ಮಾಡ್ತೀವಿ, ರಿವರ್ಸ್ ಆಗಿ ಬರೀತಾ ಹೋಗ್ತೀವಿ ನಾವು. ಓಕೆ, ಫಾರ್ ಎಕ್ಸಾಂಪಲ್ ಸಿ ಏನ್ ಮಾಡ್ತೀವಿ ಅಂತಂದ್ರೆ ಟೇಕ್ ದಟ್ ಒನ್ ಆಸ್. ಓಕೆ, ಸೊ ಲೆಟ್ ಅಸ್ ಟೇಕ್ ದ ಟೂ ಡಿಫರೆಂಟ್ ಇಮೇಜಸ್ ನ ತಗೊಂತೀವಿ ನಾವು. ಏನು x1 is x1, x2 belongs to codomain. ಓಕೆನಾ, belongs to x. ನಾವೇನ್ ಮಾಡ್ಬೇಕು ಅಂತಂದ್ರೆ ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್. ಸೊ x1 is equals to x2 ಅಂದ್ರೆ ಇಲ್ಲಿರಂತ x1 x2 ಟು ಡಿಫರೆಂಟ್ ಚಿಲ್ಡ್ರನ್ಸ್ ಎಲ್ಲ ಅವೆರಡು ಒಂದೇ ಚಿಲ್ಡ್ರನ್. ಅವ್ರಿಗಿರಂತ ಮದರ್ಸ್ ಏನು ಇಬ್ಬರಲ್ಲ ಒಬ್ಬರೇ ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ನಾವೇನ್ ಪ್ರೂವ್ ಮಾಡ್ಬೇಕು, ಐ ನೀಡ್ ಟು ಪ್ರೂವ್ ದಟ್ ಒನ್ ಆಸ್ f of x1 is equals to f of x2 ಅಂತ ಪ್ರೂವ್ ಮಾಡ್ಬೇಕು. ಸೊ ಹಾಗಾದ್ರೆ ವಾಟ್ ಇಸ್ ದ ವರ್ಕಿಂಗ್ ಪ್ರೊಸೀಜರ್ ಇಲ್ಲಿ ಅಂದ್ರೆ ನಾವು ಕರೆಕ್ಟ್ ಆಗಿ ಏನ್ ಪ್ರೂವ್ ಮಾಡ್ಕೊಂತ ಹೋಗ್ಬೇಕು ಅಂತಂದ್ರೆ ಸೊ ವಿ ಫಾಲೋ ದ ಒನ್ ಆಫ್ ದ ಕಂಡೀಷನ್. ಸೊ ಇದನ್ನ ನಾನು ಅರೇಂಜ್ ಮಾಡ್ಬಿಟ್ಟು ಒಂದು ಕಂಪ್ಲೀಟ್ ಆಗಿ ಬರೀತಾ ಹೋಗ್ತೀನಿ. ಏನು ಯಾವ ತರ ಪ್ರೂವ್ ಮಾಡ್ಕೊಂತ ಹೋಗ್ತೀನಿ ನಾವು ಒನ್ ಫಂಕ್ಷನ್ ಗೆ ಏನೇನ್ ಕನ್ಸಿಡರ್ ಮಾಡ್ಕೋಬೇಕು ಒನ್ ಫಂಕ್ಷನ್ ಅಂತ ನಾನು ಇಲ್ಲಿ ಬರೀತಾ ಹೋಗ್ತೀನಿ. ಓಕೆನಾ, ಸೊ ವಿಲ್ ರೈಟ್ ಆನ್ ದಿಸ್ ಒನ್. ಓಕೆ, ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಟೂ ಡಿಫರೆಂಟ್ ಇಮೇಜಸ್ ನ ಡೊಮೈನ್ ಅಲ್ಲಿ ಇರುವಂತ ಟೂ ಡಿಫರೆಂಟ್ ಇಮೇಜಸ್ ನ ತಗೋಬೇಕು. ತ್ರೀ ಇಮೇಜಸ್ ನ ಏನು let us consider x1 x2 is belongs to domain. Always you need to take from domain. Okay na, domain ಇಂದ ತಗೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ we need to consider, ಇದಾದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ consider f of x1 is equals to f of x2 ಅಂತ ಕನ್ಸಿಡರ್ ಮಾಡ್ಕೋಬೇಕು. f of x1 is equals to f of x2 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈ x1 x2 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈಗ ನೋಡಿ ಅಲ್ಲೇ ಎರಡು ಪ್ಯಾರಲಲ್ ಬರಿತಾ ಹೋಗ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿವಾಗ ಓಕೆ ಇಟ್ ಇಸ್ ನಥಿಂಗ್ ಬಟ್ y ಅಂದ್ರೂ ಓಕೆ f of x ಅಂದ್ರೆ ಎರಡು ಒಂದೇ. ಬೇಕಾದ್ರೆ ನೀವು f of x ಅಂತಾನೆ ತಗೊಳ್ಳಿ. ಈಗ ಕನ್ಸಿಡರ್ ಮಾಡ್ಕೊಳ್ಳಿ ಏನು f of x1 is equals to f of x2 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ x1 ಅನ್ನೋದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ರೈಟ್ ಸೈಡ್ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೆ, x1 plus 3 is equals to x2 plus 3 ಬರುತ್ತೆ. ಒಂದ್ಸಲ 3 ಸಬ್ಸ್ಟಿಟ್ಯೂಟ್ x1 ಸಬ್ಸ್ಟಿಟ್ಯೂಟ್ ಮಾಡಿ, ಇನ್ನೊಂದ್ಸಲ x2 ಸಬ್ಸ್ಟಿಟ್ಯೂಟ್ ಮಾಡಿ, ಈ ತರ ಬರುತ್ತೆ. ನಾವ್ ಇವಾಗ ಏನು ಕನ್ಸಿಡರ್ ಮಾಡ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಪ್ರೂವ್ ಮಾಡಬೇಕು, ವಿ ನೀಡ್ ಟು ಪ್ರೂವ್ ದಟ್ x1 is equals to x2 ಅಂತ ಪ್ರೂವ್ ಮಾಡಬೇಕು. x1 is equals to x2. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಬರುತ್ತೆ, x1 is equals to x2 ಬರುತ್ತೆ. ಕರೆಕ್ಟ್ ಅಲ್ವಾ? x1 is equals to x2 ಬರುತ್ತೆ. ಅಂದ್ರೆ ನಾವೇನ್ ಪ್ರೂವ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನಾನೇನ್ ಮಾಡಿದೀನಿ, ಟೂ ಡಿಫರೆಂಟ್ ಚಿಲ್ಡ್ರನ್ಸ್ ನ ತಗೊಂಡಿದ್ದೀನಿ x1 x2 ಅಂತ. ಇಬ್ರು ಬೇರೆ ಬೇರೆ ಅಲ್ಲ, ಸೇಮ್ ಚಿಲ್ಡ್ರನ್ಸ್. ಅವ್ರಿಗಿರಂತ ಮದರ್ಸ್ ಬೇರೆ ಬೇರೆ ಅಲ್ಲ, ಸೇಮ್ ಅಂತ ಪ್ರೂವ್ ಮಾಡಿದ್ವಿ. ಸೊ ಇದನ್ನು ನಾವು ದಿಸ್ ಇಸ್ ದ ಪ್ರೊಸೀಜರ್. ಇಲ್ಲಿ ಏನ್ ಬರ್ದಿದ್ದೀನಿ ನಾನು, ಇದು ಯೂಶಲಿ ನಾವೇನ್ ಮಾಡ್ತೀವಿ ಒನ್ ಅಂತ ಪ್ರೂವ್ ಮಾಡಕ್ಕೆ ಕನ್ಸಿಡರ್ ಮಾಡ್ಕೊಂತ ಕಂಡೀಷನ್ಸ್. ಸೊ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಒನ್ ಫಂಕ್ಷನ್ ಅಂತಂದ್ರೆ ಸಿಂಪಲ್ ಡೊಮೈನ್ ಅಲ್ಲಿ ಇರೋಂತ ಎಲ್ಲಾ ಎಲಿಮೆಂಟ್ಸ್ ಏನಾಗಿರ್ಬೇಕು, ಒಂದೊಂದೇ ಅಂದ್ರೆ ಒಂದು ಡಿಫರೆಂಟ್ ಎಲಿಮೆಂಟ್ಸ್ ಇರಿಗೆ ಡಿಫರೆಂಟ್ ಇಮೇಜಸ್ ಇರಬೇಕು. ಅಂದ್ರೆ ಏನು ವೆರಿ ಸಿಂಪಲ್. ಇನ್ನು ಇನ್ಫಾರ್ಮಲ್ ಹೆಂಗೆ ಹೇಳ್ತೀವಿ ಅಂತಂದ್ರೆ ಕೋಡೋನಲ್ಲಿ ಇರೋಂತ ಎಲ್ಲಾ ತಾಯಿಯಂದ್ರಿಗೂ ಒಂದೇ ಮುಗಿಬೇಕು. ಅಂದ್ರೆ ಫಾರ್ ಎವ್ರಿ ಮದರ್ ದೇರ್ ಇಸ್ ಎ ಸಿಂಗಲ್ ಚೈಲ್ಡ್. ಅಥವಾ ಮದರ್ ಇಲ್ಲ ಅಂದ್ರೂ ನಡೀತೈತೆ, ಮದರ್ ಇಲ್ಲ ಅಂದ್ರೂ ಚಿಲ್ಡ್ರನ್ಸ್ ಇಲ್ಲ ಅಂದ್ರೂ ನಡೀತೀವಿ. y3 ಇದೆ, ಚಿಲ್ಡ್ರನ್ಸ್ ಇಲ್ಲ, ಹಂಗಿದ್ರು ನಡೀತೈತೆ. ಬಟ್ ಏನು ಇಲ್ಲಿರಂತ ಮದರ್ಸ್ ಎಲ್ಲರೂ ಏನಾದ್ರು ಮಗು ಇದೆ ಅಂತಂದ್ರೆ ಒಂದೇ ಇರಬೇಕು. ಅದನ್ನ ನಾವೇನಂತ ಹೇಳ್ತೀವಿ ಒನ್ ಫಂಕ್ಷನ್. ಅಕಸ್ಮಾತ್ ಒಂದು ತಾಯಿಗೆ ಇಬ್ರು ಮಕ್ಕಳು ಇದ್ರೆ ನಾವು ಅದನ್ನ ಕರಿತೀವಿ ಅಂದ್ರೆ ಮೆನಿ ಒನ್ ಫಂಕ್ಷನ್ ಅಂತ ಹೇಳ್ತೀವಿ. ಇಫ್ ಇಟ್ ಇಸ್ ನಾಟ್ ಒನ್ ದೆನ್ ಇಟ್ ಇಸ್ ಕಾಲ್ಡ್ ಮೆನಿ ಒನ್ ಫಂಕ್ಷನ್. ಹೆಂಗ್ ಪ್ರೂವ್ ಮಾಡ್ತೀವಿ ಅಂತಂದ್ರೆ ಎರಡು ಡಿಫರೆಂಟ್ ಚಿಲ್ಡ್ರನ್ಸ್ ನ ತಗೊಂಡು ಈ ಕಂಡೀಷನ್ಸ್ ಅಪ್ಲೈ ಮಾಡ್ಕೊಂತ ಹೋಗ್ತೀವಿ. ಫಸ್ಟ್ ಏನ್ ಮಾಡ್ಬೇಕು, f of x1 equals f of x2 ಅಂತ ಮಾಡ್ಬೇಕು. ಇದನ್ನ ಕನ್ಸಿಡರ್ ಮಾಡ್ಕೊಂಡು ಈ ಫಂಕ್ಷನ್ ಕೊಡ್ರಂತದ್ದು ಈ ತರ ಪ್ರಾಬ್ಲಮ್ ಕೊಡ್ತಾನೆ, ನಮಗೆ ಫಂಕ್ಷನ್ಸ್ ಕೊಡ್ತಾನೆ,
ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಈ ತರ ಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ಇದು ಏನು ವರ್ಕಿಂಗ್ ಪ್ರೊಸೀಜರ್ ಫಾರ್ ಟು ಪ್ರೂವ್ ಒನ್ ಫಂಕ್ಷನ್. ಓಕೆ, ಇಂಜೆಕ್ಟಿವ್ ಫಂಕ್ಷನ್ ಅಥವಾ ಒನ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಅನದರ್ ಫಂಕ್ಷನ್. ಯಾವುದು? ಇನ್ನೊಂದು ಟೈಪ್ ಆಫ್ ಫಂಕ್ಷನ್. ಅಂದ್ರೆ ಏನು? ಆನ್ ಟು ಫಂಕ್ಷನ್. ಸೊ ಆನ್ ಟು ಫಂಕ್ಷನ್ ಅಂತಂದ್ರೆ ಏನು? ಸೊ ಆನ್ ಟು ಫಂಕ್ಷನ್ ಅಂತಂದ್ರೆ ಏನು ಅಂತಂದ್ರೆ, ಸೊ ದ ಫಂಕ್ಷನ್ ಈಸ್, ಒಂದು ಫಂಕ್ಷನ್ ನ ಡಿಫೈನ್ ಮಾಡ್ತೀವಿ. ಎ ಫಂಕ್ಷನ್, ಓಕೆ, ಎ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಇಂದ ಡಿಫೈನ್ ಮಾಡ್ತೀವಿ. ಈ ಫಂಕ್ಷನ್ ಏನಾದ್ರು ಆನ್ ಟು ಫಂಕ್ಷನ್ ಹೇಳುತ್ತೆ ಅಂತಂದ್ರೆ ಏನ್ ಹೇಳುತ್ತೆ? ಇದೇನಾದ್ರು ಆನ್ ಟು ಫಂಕ್ಷನ್ ಆಗ್ಬೇಕು ಅಂತಂದ್ರೆ ಏನ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ, ಇಫ್ ಎವ್ರಿ ಎಲಿಮೆಂಟ್ ಇನ್ ಕೋಡೊಮೈನ್ ಅಲ್ಲಿ ಇರಂತ ಎಲ್ಲಾ ಎಲಿಮೆಂಟ್ಸ್ ಗೋ, ಇಫ್ ಎವ್ರಿ ಎಲಿಮೆಂಟ್ ಇನ್ ಕೋಡೊಮೈನ್ have at least one preimage in domain. ಅಂದ್ರೆ ಏನು? ಸಿಂಪಲ್ ಕಂಡ್ರು, ಡೊಮೈನ್ ಎಕ್ಸ್. ಓಕೆ, ಅಟ್ ಲೀಸ್ಟ್ ಒನ್ ಪ್ರೀಮೇಜ್ ಇನ್ ಡೊಮೈನ್ ಎಕ್ಸ್. ಓಕೆ, ಇಲ್ಲ ಇದನ್ನ ಅಬ್ಸರ್ವ್ ಮಾಡಿ. ಎವ್ರಿ ಎಲಿಮೆಂಟ್ ಅಟ್ ಲೀಸ್ಟ್ ಅಂದ್ರೆ ಏನು? ಮಿನಿಮಮ್ ಒನ್ ಇರಬೇಕು. ಒಂದಕ್ಕಿಂತ ಜಾಸ್ತಿ ಇದ್ರೆ ನಾವು ಅದನ್ನ ಆನ್ ಟು ಫಂಕ್ಷನ್ ಅಂತ ಕರಿತೀವಿ, ಅಥವಾ ಸರ್ಜೆಕ್ಟಿವ್ ಫಂಕ್ಷನ್ ಅಂತಾನೂ ಕರಿತೀವಿ. ಓಕೆನಾ? ಆನ್ ಟು ಫಂಕ್ಷನ್ ಅಂತಾನೂ ಕರಿತೀವಿ ಅಥವಾ ಸರ್ಜೆಕ್ಟಿವ್ ಫಂಕ್ಷನ್ ಅಂತಾನೂ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಏನು ಅದರ ಮೀನಿಂಗ್ ಅಂದ್ರೆ ಏನು? ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಲ್ಯಾರೋ ಡಯಾಗ್ರಾಮ್ ತಗೊಂತೀವಿ. ನಮ್ಗೆ ಅದೇ ಈಸಿ, ನಮ್ಗೆ ಇಲ್ಲಿ ಪ್ರೂವ್ ಮಾಡಕ್ಕೆ. ಓಕೆ, so let us take this one as arrow diagram 1. So it is the one of the function and let us take this is the x and this is the y. Idu domain, idu codomain. Okay, so let us take the x1, x2, x3. Okay, let us take this one as y1, y2, y3 and y4. Okay, x1 is the child of y1, x2 is the child of y2, x3 is the child of y3. Okay, so now observe it. ಏನ್ ಹೇಳ್ತಾನೆ? ಎವ್ರಿ ಎಲಿಮೆಂಟ್ ಇನ್ ಕೋಡೊಮೈನ್ ಅಂದ್ರೆ ಏನು? ಕೋಡೊಮೈನ್ ಇರುವಂತ ಎಲ್ಲಾ ಎಲಿಮೆಂಟ್ಸ್. ಕೋಡೊಮೈನ್ ಅಬ್ಸರ್ವ್ ಮಾಡಿ, ಎಷ್ಟು ಎಲಿಮೆಂಟ್ಸ್ ಇದೆ? 4 ಎಲಿಮೆಂಟ್ಸ್ ಇದೆ. ಎವ್ರಿ ಎಲಿಮೆಂಟ್ ಅಟ್ ಲೀಸ್ಟ್ ಒನ್ ಪ್ರೀ ಇಮೇಜ್. ಅಬ್ಸರ್ವ್ ಮಾಡಿ, y1 ಗೆ ಒನ್ ಪ್ರೀ ಇಮೇಜ್ ಇದೆ, y2 ಗೆ ಒನ್ ಪ್ರೀ ಇಮೇಜ್ ಇದೆ, y3 ಗೆ ಒನ್ ಪ್ರೀ ಇಮೇಜ್ ಇದೆ, ಬಟ್ y4 ಗೆ ಏನಾಗಿದೆ? ಪ್ರೀ ಇಮೇಜ್ ಇಲ್ಲ. ಅಂದ್ರೆ ಏನು? ಕೋಡೊಮೈನ್ ಇರುವಂತ ಎಲ್ಲಾ ತಾಯಂದ್ರಿಗೂ ಮಿನಿಮಮ್ ಅಟ್ ಲೀಸ್ಟ್ ಒಂದ್ ಚೈಲ್ಡ್ ಇರ್ಲೇಬೇಕು. ಅಟ್ ಲೀಸ್ಟ್ ಏನ್ ನಮಗೆ ಒಂದ್ ಚೈಲ್ಡ್ ಇರ್ಲೇಬೇಕು. ಒಂದ್ ಚೈಲ್ಡ್ ಇಲ್ಲ ಅಂತಂದ್ರೆ ಅದನ್ನ ಕೋಡೊಮೈನ್ ಅಂತ ಕರೆಯಲ್ಲ. ಕೋಡೊಮೈನ್ ಅಂತ ಏನು? ಆನ್ ಟು ಅಂತ ಕರೆಯಲ್ಲ. ಸಾರಿ, ಆನ್ ಟು ಅಂತ ಕರೆಯಲ್ಲ. ಸೊ ಅಂದ್ರೆ ಏನಾಗುತ್ತೆ? ದಿಸ್ ಇಸ್ ನಾಟ್ ಆನ್ ಟು. ದಿಸ್ ಇಸ್ ನಾಟ್ ಆನ್ ಟು. ಹಾಗಾದ್ರೆ ಇದನ್ನ ಏನಂತ ಕರಿತೀವಿ? ಆನ್ ಟು ಆಗಲ್ಲ ಅಂದ್ರೆ ಏನಂತ ಕರಿತೀವಿ? ಇಟ್ ಇಸ್ ಕಾಲ್ಡ್ ಆಸ್ ಇಂಟು ಫಂಕ್ಷನ್. ಇಟ್ ಈಸ್ ಇಂಟು ಫಂಕ್ಷನ್. ಇಟ್ ಈಸ್ ಇಂಟು. ಆನ್ ಟು ಆಗಲಿಲ್ಲ ಅಂದ್ರೆ ಇದನ್ನ ಇಂಟು ಫಂಕ್ಷನ್ ಅಂತ ಕರಿತೀವಿ. ಇಟ್ ಇಸ್ ನಾಟ್ onto function but it is into. ಯಾಕೆ into ಅಂತಂದ್ರೆ y4 ಅನ್ನ ಮದರ್ಗೆ there is no child. ಅದಕ್ಕೆ ನಾವೇನಂತ ಕರಿತೀವಿ? ಇದನ್ನ into function ಅಂತ ಕರಿತೀವಿ. Let us take the one more example. Okay, this is the x and this is the y. Let us take here it is the x1, x2, x3. Let us take here it is y1. x1 is the child of y1, x2 is the child of y1, x3 is the child of y1. Observe ಮಾಡಿ, ಕೋಡೊಮೈನ್ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಗೂ ಎಲ್ಲಾ ತಾಯಿಯಂದ್ರಿಗೂ there is a children. At least ಅಂತ ಹೇಳ್ತಾನೆ. ಇಲ್ಲಿ ಈ ತಾಯಿಗೆ 3 ಜನ ಮಕ್ಕಳಿದ್ದಾರೆ. Yes, it is a onto function. Onto function ಅಂದ್ರೆ ಏನು? ಅಟ್ ಲೀಸ್ಟ್ ಒನ್ ಪ್ರೀ ಇಮೇಜ್ ಇರಬೇಕು. ಈ y1 ಅನ್ನೋ ಎಲಿಮೆಂಟ್ ಗೆ 3 ಪ್ರೀ ಇಮೇಜ್ ಇದಾವೆ. ನಮಗೆ ಕಂಡೀಷನ್ ಏನು? 1 ಅಷ್ಟೇ. ಮೋರ್ ದನ್ 1 ಇದ್ರೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಇಟ್ ಇಸ್ onto function ಅಂತ ಕರಿತೀವಿ. ಓಕೆ, ಸೊ ಇಟ್ ಇಸ್ ನಾಟ್ onto function, ಇಟ್ ಇಸ್ onto function. ಅಂದ್ರೆ ಏನು? ಒನ್ ಫಂಕ್ಷನ್ ಅಲ್ಲಿ ಇದಕ್ಕೂ ಅದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ, ಒನ್ ಫಂಕ್ಷನ್ ಅಲ್ಲಿ ಡೊಮೈನ್ ನೋಡ್ಬೇಕು. ಡೊಮೈನ್ ಇರೋಂತ ಎಲ್ಲಾ ಎಲಿಮೆಂಟ್ಸ್ ಒಂದೊಂದೇ ಪ್ರೀ ಇಮೇಜ್ ಇರಬೇಕು. ಅಂದ್ರೆ ಅಥವಾ ಇದರ ಇನ್ಫಾರ್ಮಲ್ ಆಗಿ ಹೇಳ್ತೀವಿ, ಫಾರ್ ಎವ್ರಿ ಇಲ್ಲಿ ನಮ್ಗೆ ಏನಂದ್ರೆ ಇಲ್ಲಿ ತಾಯಂದ್ರಿ ಇದಲ್ವಾ, ತಾಯಂದ್ರಿಗೆ ಒಂದೇ ಮಗು ಇರಬೇಕು. ಒಂದು ತಾಯಿಗೆ ಒಂದೇ ಮಗು ಇರಬೇಕು ಅಷ್ಟೇ. ಅಥವಾ ಇಲ್ಲದೆ ಇದ್ರು ನಡೀತೈತೆ, ಬಟ್ ಒಂದು ತಾಯಿಗೆ ಒಂದು ಮಗು ಇರಬೇಕು, ಇಲ್ಲದೆ ಇದ್ರು ನಡೀತೈತೆ. ಬಟ್ ಇಲ್ಲಿ ಆಗಲ್ಲ. ಇಲ್ಲೇನು ಅಂದ್ರೆ ಪ್ರತಿ ತಾಯಿಗೂ ಮಿನಿಮಮ್ ಒಂದು ಮಗು ಇರಬೇಕು. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇರ್ಬೋದು. ಅಥವಾ ಅಕಸ್ಮಾತ್ ಎಲ್ಲಾದ್ರೂ ಒಂದು ತಾಯಿ ಇದೆ ಅದಕ್ಕೆ ಮಕ್ಕಳಿಲ್ಲ ಅಂತಂದ್ರೆ ಅದು ಆಂಟು ಅಲ್ಲ ಅಂತಂದ್ರೆ ಇಂಟು ಫಂಕ್ಷನ್. ಓಕೆನಾ? ಸೊ ಅದು ಡಿಫರೆನ್ಸ್ ಇಲ್ಲಿ. ಸೊ ನಾವು ಆಂಟು ಫಂಕ್ಷನ್ ಚೆಕ್ ಮಾಡ್ಬೇಕಂದ್ರೆ ಕೋಡೊಮೈನ್ ನೋಡ್ಬೇಕು.
ಕೋಡೊಮೈನ್ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಒಂದು ಅಟ್ಲೀಸ್ಟ್ ಒಂದು ಪ್ರೀ ಇಮೇಜ್ ಇರಬೇಕು. ಅದೇ ನಾವೇನಾದ್ರೂ ಒಂದೊಂದು ಫಂಕ್ಷನ್ ಚೆಕ್ ಮಾಡ್ಬೇಕಾದ್ರೆ ಡೊಮೈನ್ ನೋಡ್ಬೇಕು. ಡೊಮೈನ್ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಇರಬೇಕು, ಒಂದೊಂದು ಇಮೇಜ್ ಇರಬೇಕು, ಒಂದೊಂದು ಇಮೇಜ್ ಇರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕೋಡೊಮೈನ್ ಏನಪ್ಪ? ವಾಟ್ ಇಸ್ ದ ಕೋಡೊಮೈನ್ ಹಿಯರ್? ಜಸ್ಟ್ ಅಬ್ಸರ್ವ್ ಹಿಯರ್. ವಾಟ್ ಇಸ್ ದ ಕೋಡೊಮೈನ್? Codomain is nothing but the element y1. What is the range here? Range ಅಂದ್ರೆ ಯಾವ ತಾಯಂದ್ರೆ ಮಕ್ಕಳಿರೋ ಅದನ್ನೆಲ್ಲ ರೇಂಜ್ ಅಂತ ಕರೀತೀವಿ. ಸೊ ರೇಂಜ್ ಏನಿದೆ? What is the range? The range is equals to y1. ಓಕೆ. ಸೊ ಇದು ಆನ್ ಟು ಫಂಕ್ಷನ್ ಆಯ್ತಾ? ಇಲ್ಲಿ ಅಬ್ಸರ್ವ್ ಮಾಡಿ. ಇದು ಆನ್ ಟು ಫಂಕ್ಷನ್. ಇಲ್ಲಿ ನೋಡಿ ಕೋಡ್ y1 ಇದೆ, ರೇಂಜ್ ಅಲ್ಲೂ y1. ರೇಂಜ್ ಏನಾಗಿದೆ? ರೇಂಜ್ is equals to codomain ಆಗಿದೆ. ರೇಂಜ್ is equals to codomain ಆಗಿದೆ. ಕರೆಕ್ಟ್ ಅಲ್ವಾ? ರೇಂಜ್ is equals to codomain ಆಗಿದೆ. ಸಿಂಪಲ್ ಕಂಡ್ರು. ಸೊ ರೇಂಜ್ ಏನಾದ್ರು ಈಕ್ವಲ್ ಟು ಕೋಡೊಮೈನ್ ಅಂದ್ರೆ ರೇಂಜ್ ಕೋಡೊಮೈನ್ ಎರಡು ಒಂದೇ ಆಯ್ತು ಅಂತಂದ್ರೆ ಅಂತ ಫಂಕ್ಷನ್ ನಾವೇನಂತ ಹೇಳ್ತೀವಿ? ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ಇದು ಮೆಥಡ್ 1. ಏನಕ್ಕೆ? ಟು ಪ್ರೂವ್ ಡೀಸ್ ಆನ್ ಟು ಫಂಕ್ಷನ್. ಆನ್ ಟು ಫಂಕ್ಷನ್ ಅಂತ ಪ್ರೂವ್ ಮಾಡಕ್ಕೆ ನಾವು ಇದನ್ನ ಮೆಥಡ್ 1 ಆಗಿ ಯೂಸ್ ಮಾಡ್ಕೊಂತೀವಿ. ಓಕೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಪ್ರೊಸೀಜರ್? ವಾಟ್ ಇಸ್ ದ ವರ್ಕಿಂಗ್ ರೂಲ್? ವಾಟ್ ಇಸ್ ದ ವರ್ಕಿಂಗ್ ರೂಲ್ ಟು ಪ್ರೂವ್ ದಟ್ ಒನ್ ಆಸ್ ಆನ್ ಟು ಫಂಕ್ಷನ್? ಆನ್ ಟು ಫಂಕ್ಷನ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಏನು? ಸೊ ಇಲ್ಲಿ ಫಸ್ಟ್ ಮೆಥಡ್ ಏನು ತಗೊಂತೀವಿ? ಮೆಥಡ್ 1. ಎರಡು ಮೆಥಡ್ ಇದಾವೆ ನೋಡು. ಹಿಯರ್ ಇಸ್ ದೇರ್ ಆರ್ ಟೂ ಮೆಥಡ್ಸ್. ಫಸ್ಟ್ ಮೆಥಡ್ ಮೆಥಡ್ 1. ಮೆಥಡ್ 1 ಅಂದ್ರೆ ಸಿಂಪಲ್ ಆಗಿ ನಾವು ಒಂದು ಫಂಕ್ಷನ್ಸ್ ರೇಂಜ್ ಕಂಡುಹಿಡಿದ್ಬಿಟ್ಟು, ಓಕೆ, ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡೊಮೈನ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಕೋಡೊಮೈನ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡೊಮೈನ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಅದನ್ನ ನಾವೇನಂತ ಹೇಳ್ತೀವಿ? ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ಸಿಂಪಲ್. ಏನು? ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡೊಮೈನ್. ಇಲ್ಲಿ ನೋಡು, ಇಲ್ಲಿ ಕೋಡೊಮೈನ್ y1 ಇದೆ, ರೇಂಜ್ y1 ಇದೆ. ಸೊ ಇವೆರಡು ಈಕ್ವಲ್ ಸೆಟ್ಸ್. ಈಕ್ವಲ್ ಸೆಟ್ಸ್ ಆಯ್ತು ಅಂದ್ರೆ ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡೊಮೈನ್ ಅಂದ್ರೆ ಅದನ್ನು ನಾವೇನಂತ ಹೇಳ್ತೀವಿ? ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಮೆಥಡ್ 2. ಇದನ್ನ ಯೂಸ್ಲಿ ನಾವು ಎಲ್ಲಾ ಫಂಕ್ಷನ್ಸ್ಗೂ ನಮಗೆ ರೇಂಜ್ ಕಂಡುಹಿಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ. ಸೊ ರೇಂಜ್ ಕಂಡುಹಿಡಿಬೇಕು ಅಂದ್ರೆ ಇಸ್ ಎ ಪ್ರೊಸೀಜರ್. ಅದೇ ಪ್ರೊಸೀಜರ್ ಇಲ್ಲಿ ಸೆಕೆಂಡ್ ಮೆಥಡ್ ಅಂತ ಹೇಳ್ತೀವಿ. ಏನು ಸೆಕೆಂಡ್ ಮೆಥಡ್ ಅಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಫಸ್ಟ್ ಏನ್ ಮಾಡ್ಬೇಕಾದ್ರೆ ಒಂದು ತಾಯಿನ ತಗೋಬೇಕು. ಒಂದು ತಾಯಿನ ಕೋಡೊಮೈನ್ ಇಂದ ತಗೋತೀವಿ. ಅದಕ್ಕೆ ಮಗು ಇಲ್ಲ ಅಂತ ಚೆಕ್ ಮಾಡ್ತೀವಿ. ಲೆಟ್ ಅಸ್ ಟೇಕ್ ದ ಒನ್ ಎಲಿಮೆಂಟ್ ಫ್ರಮ್ ಕೋಡೊಮೈನ್. ಓಕೆ. ಲೆಟ್ y belongs to codomain. ಓಕೆನಾ? ಲೆಟ್ y belongs to codomain. ಓಕೆ, ಒಂದೇ ಒಂದು ನಿಮಿಷ. ಲೆಟ್ y belongs to capital Y. Capital Y ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕೋಡೊಮೈನ್. ಓಕೆನಾ? ಸೊ ಒಂದು ಎಲಿಮೆಂಟ್ ನ ಕೋಡೊಮೈನ್ ಇಂದ ತಗೋತೀವಿ. ನೆಕ್ಸ್ಟ್ ಏನಾಗುತ್ತೆ? ನಮ್ಗೊಂದು ಯಾವ್ದೋ ಒಂದು ಫಂಕ್ಷನ್ ಕೊಟ್ಟಿರ್ತಾರಲ್ವಾ, ಈ ತರ ಏನು, ಫಾರ್ ಎಕ್ಸಾಂಪಲ್ f of x is equals to x plus 3 ಅಂತ ಕೊಟ್ಟಿರ್ತಾನೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಇಲ್ಲಿ f of x ಇದೆಯಲ್ವಾ, f of x ಪ್ಲಸ್ ಗೆ y ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದು ಸೆಕೆಂಡ್ ಸ್ಟೆಪ್. ಏನು? ಪುಟ್ y is equals to f of x ಅಥವಾ f of x is equals to y. ಪುಟ್ f of x is equals to y ಅಂತ ಪ್ರೂವ್ ಮಾಡಬೇಕು. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ನಾವೇನು? ಪುಟ್ f of x equals to y. f of x ಅಂತ y ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ನೋಡು, ಇವಾಗ ಫಾರ್ ಎಕ್ಸಾಂಪಲ್ f of x ಇರೋ ಪ್ಲೇಸ್ ಗೆ y ಸಬ್ಸ್ಟಿಟ್ಯೂಟ್ ಮಾಡಿ, ಏನೋ y is equals to x plus 3 ಅಂತ ಬಂತು. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಏನಿದೆ? y ಇನ್ ಟರ್ಮ್ಸ್ ಆಫ್ x ಅಲ್ಲಿ ಇದೆ. ಸೊ ಅದನ್ನು ನಾವೇನ್ ಮಾಡಬೇಕು ಅಂದ್ರೆ x ಇನ್ ಟರ್ಮ್ಸ್ ಆಫ್ y ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಕನ್ವರ್ಟ್ x ಇನ್ ಟರ್ಮ್ಸ್ ಆಫ್ y. ಇನ್ ಟರ್ಮ್ಸ್ ಆಫ್ y. ಸೊ x ಇನ್ ಟರ್ಮ್ಸ್ ಆಫ್ y ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಇದನ್ನ ಕನ್ವರ್ಟ್ ಮಾಡಿದ್ರೆ ಏನ್ ಬರುತ್ತಪ್ಪ? x is equals ಈ 3 ನ ಲೆಫ್ಟ್ ಸೈಡ್ ತಗೊಂಡ್ರೆ ಏನಾಗುತ್ತೆ? y minus 3 ಬರುತ್ತೆ. ಸೊ ಈ ತರ ಕನ್ವರ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ ಪುಟ್ y is equals to any value. ಕೋಡೊಮೈನ್ ಅಲ್ಲಿ ಒಂದು ಎಲಿಮೆಂಟ್ ತಗೋಬೇಕು. ಆ ಎಲಿಮೆಂಟ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರಂತ x ವ್ಯಾಲ್ಯೂ, ಈ ಬರಂತ x ವ್ಯಾಲ್ಯೂ ಡೊಮೈನ್ ಅಲ್ಲಿ ಇದೆಯೋ ಇಲ್ವಾ ಅಂತ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಎನಿ ಒಂದು ಇಂಡಿಯಾನ ತಗೊಂಡು ಇವಾಗ 1 ಅಂತ ಕೊಟ್ಟೆ. 1 ಅಂತ ಕೊಟ್ರೆ ಚೆಕ್ ಮಾಡ್ಕೋಬೇಕು ನಮಗೆ ಇದೆಯೋ ಇಲ್ಲ. ಸೊ ಇಲ್ಲಿ x ఇక్కడ y minus 3. ಇಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ವ್ಯಾಲ್ಯೂ ಕೊಡಬೇಕು. ಇಲ್ಲಿ ಕೊಡುವಂತ ವ್ಯಾಲ್ಯೂ 4 ಅಂತ ಕೊಟ್ಟೆ. 4 minus 3 ಅಂದ್ರೆ 1 ಬರುತ್ತೆ. ಸೊ ಅದು ಡೊಮೈನ್ ಅಲ್ಲಿ ಇದೆಯೋ ಅಂತ ಚೆಕ್ ಮಾಡಬೇಕು. ಡೊಮೈನ್ ಅಲ್ಲಿ ಇದ್ರೆ ಅಂಡ್, ಡೊಮೈನ್ ಅಲ್ಲಿ ಇಲ್ವಾ ನಾಟ್. ಎಲ್ಲ ಎಲಿಮೆಂಟ್ಸ್ ಚೆಕ್ ಮಾಡಬೇಕಾ? ನೋ, ನಾಟ್ ನೆಸೆಸರಿ. ಯಾವ್ದೋ ಒಂದು ಎಲಿಮೆಂಟ್ ಚೆಕ್ ಮಾಡಿದ್ರೆ ಸಾಕು. ವಿ ಕ್ಯಾನ್ ಸೇ ದಟ್ ಒನ್ ಇಸ್ ಇಟ್ ಈಸ್ ಅನ್ ಆನ್ ಟು ಅಥವಾ ಆನ್ ಟು ಇಂಟು ಫಂಕ್ಷನ್ ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಮ್ಗೆ ಆನ್ ಟು ಫಂಕ್ಷನ್ ಪ್ರೂವ್ ಮಾಡಕ್ಕೆ ಎರಡು ಮೆಥಡ್ ಇದೆ. ಒಂದು ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡೊಮೈನ್ ಅಂತ, ಇನ್ನೊಂದು ಇದು ಪ್ರೊಸೀಜರ್. ನಾವು ಫಸ್ಟ್ ಏನ್ ಮಾಡಬೇಕು? y belongs to y ಕೋಡೊಮೈನ್ ಇಂದ ಒಂದು ಎಲಿಮೆಂಟ್ ನೆನ್ಪಿಟ್ಕೋಬೇಕು. ನೋಡಿ, ಸೊ ನಮಗೆ ಇಲ್ಲಿ ಮೇನ್ ಆಗಿ ಇಲ್ಲಿ ನೋಡಿ ಟೈಪ್ಸ್ ಆಫ್ ಆನ್ ಟು ಒನ್ ಪ್ರೂವ್ ಮಾಡಕ್ಕೆ ಡೊಮೈನ್ ಇಂದ ಎರಡು ಫಂಕ್ಷನ್ ತಗೊಂಡು ಒನ್ ಫಂಕ್ಷನ್ ಪ್ರೂವ್ ಮಾಡ್ತೀವಿ. ಅದೇ ನಾವು ಆನ್ ಟು ಫಂಕ್ಷನ್ ಪ್ರೂವ್ ಮಾಡಕ್ಕೆ, ಓಕೆನಾ,
ಆಂಟು ಫಂಕ್ಷನ್ ಪ್ರೂವ್ ಮಾಡಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಕೋಡೊಮೈನ್ ಇಂದ ಎಲಿಮೆಂಟ್ಸ್ ತಗೊಂಡು ಚೆಕ್ ಮಾಡ್ತೀವಿ. ಓಕೆನಾ? ಆಂಟು ಅಂತಂದ್ರೆ ಕೋಡೊಮೈನ್ ಇಂದ ತಗೋಬೇಕು, 1 1 ಅಂದ್ರೆ ಡೊಮೈನ್ ಇಂದ ತಗೊಂಡು ಚೆಕ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಸೊ ಇದನ್ನ ನಾವೇನಂತ ಹೇಳ್ತೀವಿ, ವಿ ಕಾಲ್ಡ್ ಇಟ್ ಆಸ್ 1 1 ಅಂಡ್ ಆಂಟು ಫಂಕ್ಷನ್ ಅಥವಾ ಇಂಜೆಕ್ಟಿವ್ ಅಂಡ್ ಸಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇವಾಗ ಎರಡು ಆಗಂತ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೀರಿ ಅಂತಂದ್ರೆ, ಓಕೆ, ಲೆಟ್ ಅಸ್ ಟೇಕ್ ದಟ್ ಒನ್. ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್. ಸೊ ಅವಾಗಲೇ ನಾನು ಒಂದು ಫಂಕ್ಷನ್ ಎಕ್ಸಾಂಪಲ್ ಕೊಟ್ಟೆ, ಅದನ್ನೇ ಬರೀತಾ ಹೋಗ್ತೀನಿ. ಏನು, let us take this one is the x. Okay, let us take this one is the x and this one is the y. So the function is defined from x to y and is defined by f of x is equals to x plus 3, then x is equals to 1 2 3. ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಏನು ಬರೀತಾ ಹೋಗ್ತೀನಿ ನಾನು. ಏನು, let us do x1 ಅಂತಂದ್ರೆ ಏನಿತ್ತಪ್ಪ, 1 2 and 3. ಫಾರ್ ಎಕ್ಸಾಂಪಲ್ 1 ಕೊಟ್ಟೆ ಅನ್ಕೊಳ್ಳಿ, 1 plus 3 ಏನು 4 ಅಂದ್ರೆ ಏನು. So 1 is mapping to 4. Next, let us do 2 plus 3 ಅಂದ್ರೆ 4. So 2 plus 3 ಅಂದ್ರೆ 5. So 2 is mapping to 5. Okay, next, let us do 3 plus 3 ಅಂದ್ರೆ ಏನು ಬರುತ್ತೆ, 6. ಅಬ್ಸರ್ವ್ ಮಾಡಿ, ಪ್ರತಿ ಒಂದು ಎಲಿಮೆಂಟ್ ಗೂ ಒಂದೊಂದೇ ಇಮೇಜಸ್ ಇದೆ ಅಥವಾ ಪ್ರತಿ ತಾಯಿಗೂ ಸಿಂಗಲ್ ಚೈಲ್ಡ್ ಇದೆ. So therefore it is 1 1. Therefore f is 1 1 function. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರತಿ ತಾಯಂದ್ರಿಗೂ ಮಿನಿಮಮ್ ಒಂದು ಮಗು ಇದೆ. 4 ಅನ್ನೋದಕ್ಕೆ ಒಂದೇ ಮಗು ಇದೆ, 5 ಅನ್ನೋದಕ್ಕೆ ಒಂದೇ ಮಗು ಇದೆ, 6 ಅನ್ನೋದಕ್ಕೆ ಒಂದು. ಇಲ್ಲಿ ಯಾವ್ದಾದ್ರು ಎಕ್ಸ್ಟ್ರಾ ತಾಯಂದ್ರ ಇದಾರ? ಇಲ್ಲ. ಸೊ therefore it is onto. So therefore and it is onto. ಇದನ್ನ ನಾವೇನಂತ ಹೇಳ್ತೀವಿ, onto function ಅಂತ ಹೇಳ್ತೀವಿ. Okay, onto function. ಫಾರ್ ಎಕ್ಸಾಂಪಲ್ ಇಲ್ಲಿ 7 ಇತ್ತು ಅನ್ಕೊಳ್ಳಿ, ಇದು 1 1 ಆಗುತ್ತೆ ಬಟ್ onto ಆಗುತ್ತೆ. ಯಾಕೆ? 7 ಅನ್ನ ಮಾತಾಡಿದ್ರೆ there is no child. ಸೊ ಅವಾಗ ಏನಂತ ಕರಿತೀವಿ ನಾವು, ಅದನ್ನ ಆಂಟು ಫಂಕ್ಷನ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಈ 7 ಇತ್ತು, ನಾನು ಏನಾದ್ರು ಮ್ಯಾಪ್ ಮಾಡ್ಬೇಕು, ಯಾವ್ದೊಂದು ಎಲಿಮೆಂಟ್ ಇಂದ ಮ್ಯಾಪ್ ಮಾಡ್ತೀನಿ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 3 ಇಂದ 7 ಗೆ ಮ್ಯಾಪ್ ಮಾಡ್ತೀನಿ, ಇದು ಫಂಕ್ಷನ್ ಯಾಕೆ? 3 ಅನ್ನೋ ಚೈಲ್ಡ್ ಅದಕ್ಕೆ ಇಬ್ರು ಮದರ್, ನ್ಯಾಚುರಲಿ ಇಟ್ ಇಸ್ ನಾಟ್ ಪಾಸಿಬಲ್. ಹಾಗಾಗಿ ಇದೇನಾಗಲ್ಲ, ಫಂಕ್ಷನ್ ಆಗಲ್ಲ. ಫಂಕ್ಷನ್ ಆಗಲ್ಲ ಅಂದ್ರೆ ನಾವು ನೋ ನೀಡ್ ಟು ಚೆಕ್ 1 1 ಅಂಡ್ ಆಂಟು ಅನ್ನೋದು 1 1 ಅನ್ನೋದು ಇದು ಚೆಕ್ ಮಾಡಕ್ಕೆ ಬರಲ್ಲ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಇಟ್ ಇಸ್ ನಾಟ್. ಸೊ ಇವಾಗ ಏನಾಗುತ್ತೆ, ಇಟ್ ಈಸ್ ಎ 1 1 ಫಂಕ್ಷನ್ ಅಂಡ್ ಇಟ್ ಈಸ್ ಎ ಆಂಟು ಫಂಕ್ಷನ್. ಸೊ ಯಾವ್ದಾದ್ರು ಒಂದು ಫಂಕ್ಷನ್ ನಮಗೆ 1 1 ಆಂಟು ಆಯ್ತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ, ವಿ ಕಾಲ್ಡ್ ಇಟ್ ಆಸ್ ಬೈಸೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಅಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಬೋತ್ 1 1 ಅಂಡ್ ಆಂಟು ಆಯ್ತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಬೈಸೆಕ್ಟಿವ್ ಫಂಕ್ಷನ್. ಓಕೆ, if f is both 1 1 and onto. Okay, 1 1 and onto ಎರಡು ಆಯ್ತು ಅನ್ಕೊಳ್ಳಿ, ಅವಾಗ ಅದನ್ನ ಏನಂತ ಕರಿತೀವಿ, ಬೈಸೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. if f is both 1 1 and onto, then those type of functions we call it as bisective function ಅಂತ ಕರಿತೀವಿ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ರಿಲೇಷನ್ಸ್ ಅಲ್ಲಿ ಹೇಗೆ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ ಹೇಳ್ತೀವೋ, 3 ಸ್ಯಾಟಿಸ್ಫೈ ಮಾಡ್ತಾರೆ. ಫಂಕ್ಷನ್ಸ್ ಅಲ್ಲೂ ಅದೇ ತರ ಇದೆ. ಏನು, ಬೈಸೆಕ್ಟಿವ್ ಫಂಕ್ಷನ್ ಅಂತ. ಬೈಸೆಕ್ಟಿವ್ ಫಂಕ್ಷನ್ ಅಂತಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ 1 1 ಆಗ್ಬೇಕು ಮತ್ತೆ ಆಂಟು ಆಗ್ಬೇಕು, ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಬೈಸೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಸಿಂಪಲ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಇಲ್ಲೊಂದು ಆರೋ ಡಯಾಗ್ರಾಮ್ ಬರೆದಲ್ವ, ಇದನ್ನ ನಾವೇನಂತ ಹೇಳ್ತೀವಿ, ಬೈಸೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಫಂಕ್ಷನ್ f of x equals to x plus 3 ಅನ್ನೋ ಫಂಕ್ಷನ್ ನಾವೇನಂತ ಹೇಳ್ತೀವಿ, ಬೈಸೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಯಾಕೆ ಹೇಳಿ, ಇದು 1 1 ಆಗಿದೆ, ಆಂಟು ಆಗಿದೆ. ಸೊ therefore it is ಬೈಸೆಕ್ಟಿವ್ ಫಂಕ್ಷನ್. ಸೊ ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಬರ್ತಾರೆ, ಅದನ್ನ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಯಾವ್ಯಾವ 1 1 ಫಂಕ್ಷನ್ ಆಗುತ್ತೆ, ಯಾವ್ಯಾವ 1 1 ಫಂಕ್ಷನ್ ಆಗಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಂತ ಹೋಗೋಣ. ಓಕೆ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಇನ್ವರ್ಟಿಬಲ್ ಫಂಕ್ಷನ್ ಅಥವಾ ಇನ್ವರ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಇನ್ವರ್ಟಿಬಲ್ ಫಂಕ್ಷನ್ ಅಥವಾ ಇನ್ವರ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಏನು ಇನ್ವರ್ಟಿಬಲ್ ಫಂಕ್ಷನ್ ಅಥವಾ ಇನ್ವರ್ಸ್ ಫಂಕ್ಷನ್ ಅಂತಂದ್ರೆ, ಓಕೆನಾ, ಅಂದ್ರೆ ವಿ ಆರ್ ಗೋಯಿಂಗ್ ಟು ಯಾವ್ದೋ ಒಂದು ಫಂಕ್ಷನ್ ಕೊಡ್ತಾರೆ. ದ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ x to y. ಓಕೆ, ದ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ x to y ಅಂತ ಹೇಳ್ತೀವಿ. ಸೊ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ರಿವರ್ಸ್ ಕಂಡಿದ್ದೀವಿ. ಅಂದ್ರೆ ಡೊಮೈನ್ ನ ಕೋಡೊಮೈನ್ ಆಗಿ, ಕೋಡೊಮೈನ್ ನ ಡೊಮೈನ್ ಆಗಿ ಚೆಕ್ ಮಾಡ್ಕೊಂಡು ಅದು ಇನ್ವರ್ಸ್ ಫಂಕ್ಷನ್ ಕಂಡಿದ್ದೀವಿ. ಆ ಇನ್ವರ್ಸ್ ಫಂಕ್ಷನ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತಂದ್ರೆ, ಓನ್ಲಿ ವೆನ್ ದಿಸ್ f ಈಸ್ ಬೈಸೆಕ್ಟಿವ್ ಫಂಕ್ಷನ್ ಆದ್ರೆ ಮಾತ್ರನೇ ನಮಗೆ ಏನಾಗುತ್ತೆ, ಇನ್ವರ್ಟಿಬಲ್ ಫಂಕ್ಷನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನು, ಇಫ್ f ಈಸ್ bisective function, if f is bisective function, those type of functions
ಆರ್ ದಟ್ ಎಕ್ಸಿಸ್ಟ್ ಇನ್ವರ್ಸ್ ಫಂಕ್ಷನ್. ಆ ಇನ್ವರ್ಸ್ ಫಂಕ್ಷನ್ ನ ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಎಫ್ ಇನ್ವರ್ಸ್. ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ತಗೊಂಡಲ್ವಾ, ಏನು ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 3 ಅಂತ ಹೇಳಿದೆ. ಇದು 1 1 ಆಯ್ತು ಆನ್ ಆಯ್ತಲ್ವಾ. ಹಾಗಾದ್ರೆ ಇದಕ್ಕೆ ಇನ್ವರ್ಸ್ ಏನು? ಸಿಂಪಲ್. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಇದಕ್ಕೆ ಎಫ್ ಆಫ್ ಎಕ್ಸ್ ಗೆ y ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 3. ಈ ಕಡೆ ಬಂದ್ರೆ ಏನಾಗುತ್ತೆ, y ಮೈನಸ್ 3 ಇಸ್ ಈಕ್ವಲ್ಸ್ ಟು ಎಕ್ಸ್. ಇದನ್ನ ನಾವು ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ ವಿ ಡಿನೋಟೆಡ್ ಆಸ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y ಮೈನಸ್ 3 ಅಥವಾ ಎಕ್ಸ್ ಅಲ್ಲಿ ಡಿನೋಟ್ ಮಾಡ್ಕೊಂತ ಹೋಗ್ತೀವಿ ನಾವು. ಅಂದ್ರೆ ಏನು, ವಿ ಡಿನೋಟೆಡ್ ಆಸ್ ಎಫ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 3. ಇದನ್ನ ನಾವೇನಂತ ಹೇಳ್ತೀವಿ, ಇನ್ವರ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇನ್ವರ್ಸ್ ಫಂಕ್ಷನ್ ಏನಾಗುತ್ತೆ ಅಂದ್ರೆ ಡೊಮೈನ್ ಮತ್ತೆ ಕೋಡೊಮೈನ್ ಏನಾಗುತ್ತೆ, ಇಂಟರ್ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಡೊಮೈನ್ ಇರೋದು ಕೋಡೊಮೈನ್, ಡೊಮೈನ್ ಇರೋದು ಕೋಡೊಮೈನ್ ಆಗುತ್ತೆ, ಕೋಡೊಮೈನ್ ಇರೋದು ಡೊಮೈನ್ ಆಗುತ್ತೆ. ಅವಾಗ ಏನಾಗುತ್ತೆ, ಅಂತ ಫಂಕ್ಷನ್ಸ್ ಇನ್ವರ್ಸ್ ಫಂಕ್ಷನ್ ಅಂತ ಹೇಳ್ತೀವಿ ನಾವು. ಬಟ್ ನೆನ್ಪಿಟ್ಕೊಂಡಿರಿ ಏನು ಅಂತಂದ್ರೆ ಯಾವುದೇ ಫಂಕ್ಷನ್ ಗೆ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕು ಅಂತಂದ್ರೆ ಆ ಫಂಕ್ಷನ್ 1 1 ಆಗಿರ್ಬೇಕು ಮತ್ತೆ ಆನ್ 2 ಆಗಿರ್ಬೇಕು. ಇದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲೂ ನಾವು ಡಿಸ್ಕಸ್ ಮಾಡ್ತೀವಿ, ನೆನ್ಪಿಟ್ಕೊಂಡು. ಸೊ ಯಾವ್ದಾದ್ರು ಒಂದು ಫಂಕ್ಷನ್ 1 1 ಆಗ್ಬೇಕು ಆನ್ 2 ಆಗ್ಬೇಕು ಅಂದ್ರೆ ಅದು ಬೈಸೆಕ್ಟಿವ್ ಫಂಕ್ಷನ್ ಆಗಿರ್ಬೇಕು. ಅಂದ್ರೆ ಬೈಸೆಕ್ಟಿವ್ ಫಂಕ್ಷನ್ ಆಗಿರ್ಬೇಕು. ಅದಕ್ಕೆ ಬೈಸೆಕ್ಟಿವ್ ಫಂಕ್ಷನ್ ಆಗಿದ್ರೆ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಸೊ ಇದು ಕಾನ್ಸೆಪ್ಟ್ ನಮಗೆ 1 1 ಮತ್ತೆ ಆನ್ 2 ಅಂತ ಪ್ರೂವ್ ಮಾಡೋಣ. ಓಕೆ, ಸೊ ದೀಸ್ ಆರ್ ದ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್, 1 1 ಅಂಡ್ ಆನ್ 2. ಓಕೆ, ಸೊ ನೌ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಸಮ್ ಪ್ರಾಬ್ಲಮ್ಸ್ ಆನ್ 1 1 and on 2 functions. Okay, so let us take the one function. ಇಲ್ಲಿ ಏನು ಕೊಟ್ಟಿದ್ದಾನೆ? So observe it. What is the given here is, see here, what is the given here is, show that the function f from natural numbers to natural numbers, n to n ಅಂದ್ರೆ ಏನಪ್ಪ, natural numbers to natural numbers, is given by f of x is equals to 2x. ಅಂದ್ರೆ ಇಲ್ಲಿರಂತ ನಂಬರ್ಸ್ ಗೂ ಇಲ್ಲಿರಂತ ನಂಬರ್ಸ್ ಗೂ ಏನ್ ರಿಲೇಷನ್ ಅಂತಂದ್ರೆ f of x equals to 2x ಅನ್ನೋ ರಿಲೇಷನ್ಸ್. ಓಕೆ, is 1 1 but not on 2 ಅಂತ ಪ್ರೂವ್ ಮಾಡ್ತೀವಿ. ಇಟ್ ಈಸ್ 1 1 ಬಟ್ ನಾಟ್ ಆನ್ 2. ಸೊ ಇದನ್ನ ಎರಡು ಮೆಥಡ್ ಅಲ್ಲಿ ಪ್ರೂವ್ ಮಾಡ್ತೀವಿ. ಏನು, ಒಂದು ಆರೋ ಡಯಾಗ್ರಾಮ್ ತಗೊಳ್ಳೋಣ, ಇನ್ನೊಂದು ನಾವೇನ್ ಮಾಡೋಣ, ಥಿಯರಿಟಿಕಲ್ ಮೆಥಡ್ ಅಲ್ಲಿ ಪ್ರೂವ್ ಮಾಡ್ಕೊಂತ ಹೋಗೋಣ. ಓಕೆ, ಸೊ ಲೆಟ್ ಅಸ್ ಅಬ್ಸರ್ವ್ ಇಟ್. I will take that one as some arrow diagram here. Okay, so arrow diagram ಅನ್ನು ಪ್ರೂವ್ ಮಾಡ್ಕೊಂತ ಹೋಗ್ತೀವಿ. First I will tell that one as arrow diagram, then we will move on to the theoretical method. Let's take here it is x and here it is y. ಇಲ್ಲಿಂದ ಇಲ್ಲಿ ನಾವೇನ್ ಮಾಡ್ತೀವಿ, ಫಂಕ್ಷನ್ ನ ಡಿಫೈನ್ ಮಾಡ್ತೀವಿ. ಹೆಂಗೆ, ದ ಫಂಕ್ಷನ್ ಇಸ್ ಡಿಫೈನ್ಡ್ ಆಸ್ 2x, f of x is equals to 2x ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಲೆಟ್ಸ್ ಟೇಕ್ ದ ಸಮ್ ಎಲಿಮೆಂಟ್ಸ್, ನ್ಯಾಚುರಲ್ ನಂಬರ್ಸ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 1 2 3 4 5 so on ಬರ್ತಾ ಹೋಗ್ತವೆ. ಓಕೆ, ಇವೆಲ್ಲ ನ್ಯಾಚುರಲ್ ನಂಬರ್ಸ್. ಈಗ ನಾವೇನ್ ಮಾಡೋಣ, ಡೊಮೈನ್ ನ್ಯಾಚುರಲ್ ನಂಬರ್ಸ್ ಇದೆ, ಕೋಡೊಮೈನ್ ನ್ಯಾಚುರಲ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಓಕೆ, ಫಾರ್ ಎಕ್ಸಾಂಪಲ್ x equals to 1 ಕೊಟ್ಟೆ ಅಂತ ಕೊಡಿ. 2 into 1 ಏನಾಗುತ್ತಪ್ಪ, 2 into 1 ಆಗುತ್ತೆ, 2 ಆಗುತ್ತೆ. 2 ಕೊಟ್ಟೆ, 2 2s are 4 ಆಗುತ್ತೆ. ಅಂದ್ರೆ 1 is mapping to 2, 2 is mapping to 4, 3 ಕೊಟ್ರೆ 3 2s are 6, 4 ಕೊಟ್ರೆ 8, 5 ಕೊಟ್ರೆ 10. ಅಬ್ಸರ್ವ್ ಮಾಡಿ ಇಲ್ಲೆಲ್ಲಾನು ಇಲ್ಲೇನಾಗಿದೆ, 1 is mapping to ಅಂದ್ರೆ 2 ಅನ್ನ ಮದರ್ಗೆ ಒಂದೇ ಚೈಲ್ಡ್ ಇದೆ, 4 ಅನ್ನ ಮದರ್ಗೆ ಒಂದೇ ಚೈಲ್ಡ್ ಇದೆ, 6 ಅನ್ನ ಮದರ್ಗೆ ಒಂದೇ ಚೈಲ್ಡ್ ಇದೆ, 8 ಅನ್ನ ಮದರ್ಗೆ ಒಂದೇ ಚೈಲ್ಡ್ ಇದೆ, 10 ಅನ್ನ ಮದರ್ಗೆ ಒಂದೇ ಚೈಲ್ಡ್ ಇದೆ. ಅಂದ್ರೆ ಏನು, ಒಂದು ಎಲಿಮೆಂಟ್ ಗೆ ಒಂದು ಪ್ರೀ ಇಮೇಜ್ ಗೆ ಒಂದೇ ಇಮೇಜ್, ಒಂದು ಪ್ರೀ ಇಮೇಜ್ ಗೆ ಒಂದೇ ಇಮೇಜ್ ಅಲ್ವಾ. ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್ ಡಿಫರೆಂಟ್ ಇಮೇಜಸ್ ಇನ್ ಕೋಡೊಮೈನ್. ಸೊ ದೇರ್ಫೋರ್ ಇಟ್ ಈಸ್ 1 1. ನೀವು ಹಿಂಗೆ ಚೆಕ್ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೋಡೊಮೈನ್ ಏನು, ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಾಗುತ್ತೆ, 1 ಇರುತ್ತೆ, 3 ಇರುತ್ತೆ, 5 ಇರುತ್ತೆ, 7 ಇರುತ್ತೆ ಅಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ, 1 ಅನ್ನ ಚೈಲ್ಡ್ ಗೆ, 1 ಅನ್ನ ಮದರ್ ಗೆ ದೇರ್ ಇಸ್ ನೋ ಚಿಲ್ಡ್ರನ್ಸ್. 3 ಅನ್ನ ಮದರ್ ಗೆ ದೇರ್ ಇಸ್ ನೋ ಚಿಲ್ಡ್ರನ್ಸ್. ನಾನು ಒಂದು ಸಾಕು, ಒಂದು ಯಾವ್ದಾದ್ರು ಒಂದು ಎಲಿಮೆಂಟ್ 1 ಅನ್ನ ಮದರ್ ಇದ್ರೆ ಅದಕ್ಕೆ ಚಿಲ್ಡ್ರನ್. ಸೊ ದೇರ್ಫೋರ್ ಇಟ್ ಈಸ್ ನಾಟ್ ಆಂಟ್ ಬಟ್ ಇಟ್ ಈಸ್ 1 1. ಸೊ ಹೆಂಗ್ ಪ್ರೂವ್ ಮಾಡೋದು, ಸೊ ಇವಾಗ ನಾನು ಥಿಯರಿಟಿಕಲ್ ಪ್ರೂವ್ ಮಾಡಬೇಕು. ಓಕೆ, ಸೊ ಇಟ್ ಇಸ್ ಅಬ್ಸರ್ವ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಫಂಕ್ಷನ್ ಏನ್ ಡಿಫೈನ್ ಮಾಡೋದು. ಈಗ ನೋಡ್ರು ಸೆಟ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಅನ್ನೋದು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಅಂದ್ರೆ ಏನು, ನಾವು ಸೆಟ್ ನ ಯಾವ ಸೆಟ್ ಅಂದ್ರೆ ಒಂದು ಫಂಕ್ಷನ್ ನ ಯಾವ ಸೆಟ್ ಇಂದ ಯಾವ ಸೆಟ್ ಡಿಫೈನ್ ಮಾಡೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ ಅಂಡ್ ದೇರ್ ಆಲ್ಸೋ ಗಿವನ್ ದ ರಿಲೇಷನ್ ಬಿಟ್ವೀನ್ those two elements is f of x is equals to 2x ಅಂತ ರಿಲೇಷನ್ ಕೊಟ್ಟಾರೆ. ಸೊ ನಾವು ಇಲ್ಲಿ ಪ್ರೂವ್ ದಟ್ ಒನ್ ಇಟ್ ಈಸ್ 1 1 ಫಂಕ್ಷನ್ ಅಂತ ಪ್ರೂವ್ ಮಾಡೋಣ. 1 1 ಫಂಕ್ಷನ್ ಹೆಂಗ್ ಪ್ರೂವ್ ಮಾಡಬೇಕು ಅಂತಂದ್ರೆ, ಎರಡು ಎಲಿಮೆಂಟ್ಸ್ ತಗೋಬೇಕು. ಎಲ್ಲಿಂದ ತಗೋಬೇಕು, ಡೊಮೈನ್ ಇಂದ ತಗೋಬೇಕು. ಲೆಟ್ x1, x2 is belongs to domain. ಡೊಮೈನ್ ಅಂದ್ರೆ ಏನು, ಇಲ್ಲಿ ನ್ಯಾಚುರಲ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಕನ್ಸಿಡರ್ f of x1 is equals to f of x2 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಜನರಲ್ ಆಗಿ ಪ್ರೂವ್ ಮಾಡಬೇಕು.
ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ಟಿದ್ದೀನಿ. ಈ x1 and x2 ಏನ್ ಮಾಡ್ಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. x1 x ಇರೋ ಪ್ಲೇಸ್ ಗೆ x1 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನ್ ಬರುತ್ತೆ 2x1 ಬರುತ್ತೆ. x ಇರೋ ಪ್ಲೇಸ್ ಗೆ x2 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನ್ ಬರುತ್ತೆ 2x2 ಬರುತ್ತೆ. ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಏನ್ ಬರುತ್ತೆ 2 2 ಕ್ಯಾನ್ಸಲ್ ಆದ್ರೆ ನಮ್ಗೆ ಇನ್ನೇನ್ ಬಂತಪ್ಪ x1 is equals to x2 ಅಂತ ಬಂತು. ಅಂದ್ರೆ ಏನು x1 and x2 ಅಂತ ನಾವು ಬೇರೆ ಬೇರೆ ಚೈಲ್ಡ್ ಅಲ್ಲ, ಅವಕ್ಕಿರಂತ ಮದರು ಬೇರೆ ಬೇರೆ ಅಲ್ಲ, ಎಲ್ಲಾನು ಬಂದೆ ಅಂತಂದ್ರೆ ನಮಗೆ ಏನಾಯ್ತು therefore f is true. ಅಂದ್ರೆ ಇದೇನು ಬರೀ ಇವೆರಡು ಎಲಿಮೆಂಟ್ಸ್ ಗೆ ಪ್ರೂವ್ ಆಗುತ್ತಾ? ಇಲ್ಲ, ಈಚ್ ಅಂಡ್ ಎವ್ರಿ ಎಲಿಮೆಂಟ್ ದಟ್ ಬಿಲಾಂಗ್ಸ್ ಟು ಡೊಮೈನ್. ಸೊ x1 x2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಅಂದ್ರೆ ಡೊಮೈನ್ ಇರೋ ಎಲ್ಲಾ ಎಲಿಮೆಂಟ್ಸ್ ಗೆ ಸ್ಯಾಟಿಸ್ಫೈ ಆಗುತ್ತೆ. ಇದನ್ನ ನಾವು ಥಿಯರಿಟಿಕಲಿ ಈ ತರ ಪ್ರೂವ್ ಮಾಡ್ಕೊಂತ ಹೋಗ್ತೀವಿ. ಇಷ್ಟಕ್ಕೆ ನಮಗೆ ಮಾರ್ಕ್ಸ್ ಇರುತ್ತೆ. ಸೊ ಫಂಕ್ಷನ್ಸ್ ಕಾನ್ಸೆಪ್ಟ್ ಇಂದ ಒಂದು 5 ಮಾರ್ಕ್ಸ್ ಕೇಳ್ತಾನೆ. ಅದರಲ್ಲಿ ಇದರ ನಾವು ಒಂದೊಂದು ಫಂಕ್ಷನ್ ಈ ತರ ಪ್ರೂವ್ ಮಾಡ್ಕೊಂತ ಹೋಗ್ತೀವಿ. ನಾವು ಏನು ಸಿಂಪಲ್ ಕಂಡ್ರು, ತುಂಬಾ ಸಿಂಪಲ್. ಎರಡು ಎಲಿಮೆಂಟ್ಸ್ ತಗೊಂತೀವಿ, ಇದು ಕನ್ಸಿಡರ್ ಮಾಡ್ಕೊಂತೀವಿ, ಇದನ್ನ ಕೊಟ್ಟಿರೋಂತ ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಏನ್ ಕೊಡ್ತಾನ ಅದು x ಪ್ಲಸ್ x1, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x1 equals x2 ಬಂತ, then f is 1 1. ಅಷ್ಟೇ, ಮುಗೀತು. f is 1 1. ಓಕೆ. ಸೊ ನಾವು ಇವಾಗ ಏನ್ ಮಾಡೋಣ, we are going to prove that one is onto ಅಂತ ಪ್ರೂವ್ ಮಾಡೋಣ. ಸೊ ನಾನು ಈ ಸಿಂಪಲ್ ಆಗಿರೋದೇನು onto ಅಂತ ಫಂಕ್ಷನ್ ಅಂತ ಪ್ರೂವ್ ಮಾಡಕ್ಕೆ ಸೊ ಸೇಮ್ ಡೊಮೈನ್ ರೇಂಜ್ ಅಂತ ತಗೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಕೋಡೊಮೈನ್ ಏನಿದೆ ಚೆಕ್ ಮಾಡೋಣ. ಕೋಡೊಮೈನ್ ಏನಿಲ್ಲಿ, ಕೋಡೊಮೈನ್ ನ್ಯಾಚುರಲ್ ನಂಬರ್ ಅಂದ್ರೆ ಏನ್ ಬರುತ್ತಪ್ಪ 1 2 3 4 5 so on. ಇಟ್ಸ್ ಎನ್ ಇನ್ಫೈನೈಟ್ ಸೆಟ್. ರೇಂಜ್ ಏನ್ ಬರುತ್ತೆ, ರೇಂಜ್ ಅಂತಂದ್ರೆ ಯಾವ್ಯಾವ ತಾಯಂದ್ರಿಗೆ ಮಕ್ಳಿದ್ದಾರೆ, ಯಾವ್ಯಾವ ತಾಯಂದ್ರಿಗೆ 2 ಇದೆ 4 ಇದೆ, ಅಥವಾ ನೀವು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ. ಇಲ್ಲಿ ನ್ಯಾಚುರಲ್ ನಂಬರ್ಸ್ 2 into 1 2 ಇದೆ ರೇಂಜ್. ಓಕೆ, ಯಾವ್ಯಾವ್ದು ಇಮೇಜ್ ಆಗುತ್ತೋ ಅವನ್ನೆಲ್ಲ ರೇಂಜ್ ಅಂತ ಕರಿತೀವಿ. ಈಗ 1 ಕೊಟ್ಟೆ, ನೆಕ್ಸ್ಟ್ 2 ಕೊಡಿ 4 ಬರುತ್ತೆ, 3 ಕೊಟ್ರೆ 6 ಬರುತ್ತೆ, ನೆಕ್ಸ್ಟ್ 4 ಕೊಟ್ರೆ 8 ಬರುತ್ತೆ, ಸೋ ಆನ್. ಅಬ್ಸರ್ವ್ ಮಾಡಿ, ಇವೆರಡು ಈಕ್ವಲ್ ಸೆಟ್ಸ್ ಅಂತಂದ್ರೆ ಏನು, ಬೋತ್ ದ ಸೆಟ್ಸ್ ಕಂಟೈನಿಂಗ್ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು. ಅವಾಗ ಅದನ್ನೇನಂತ ಹೇಳ್ತೀವಿ ಈಕ್ವಲ್ ಸೆಟ್ಸ್ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ 1 2 3 4 5 ಇದೆ, ಇಲ್ಲಿ 1 ಇಲ್ಲ 3 ಇಲ್ಲ 5 ಇಲ್ಲ, ಆಡ್ ನಂಬರ್ಸ್ ಇಲ್ಲ. ಸೊ ದೇರ್ಫೋರ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. ಅಂದ್ರೆ ಈ ಸೆಟ್ ಗೆ ಈಕ್ವಲ್ ಇಲ್ಲ. ಸೊ ದೇರ್ಫೋರ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. ರೇಂಜ್ ಅನ್ನೋದು ಕೋಡೊಮೈನ್ ಗೆ ಈಕ್ವಲ್ ಆಗಿಲ್ಲ. ದೇರ್ಫೋರ್ f is not onto. ಸೊ ಅವಾಗ ಏನಾಗುತ್ತೆ, f ಅನ್ನೋದು onto ಆಗುತ್ತೆ. ಸೊ therefore f is 1 1 but not onto. ಇದು ನಮಗೆ ಈಸಿಯಾಗಿ ಇರುವಂತ ಮೆಥಡ್. ಸರ್ ಇವಾಗ ಇನ್ನೊಂದು ಮೆಥಡ್ ಅಲ್ಲಿ ನಾವು ಇವಾಗ ಮೆಥಡ್ 2 ಅಲ್ಲಿ ಕೊಟ್ಟಿರೋದು, ಅದ್ರಲ್ಲಿ ಇಂಪ್ರೂವ್ ಮಾಡೋದು ಅಂತಂದ್ರೆ ವೆರಿ ಸಿಂಪಲ್. ಅದನ್ನ ಹೇಳ್ಬಿಡ್ತೀನಿ ಒಂದೇ ಕ್ರಮ, ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಲೆಟ್ ಅಸ್ ಟೇಕ್ ಒಂದು ಮದರ್ ನ ತಗೋಬೇಕು. ಎಲ್ಲಿಂದ, ಕೋಡೊಮೈನ್ ಏನಿಲ್ಲಿ ನ್ಯಾಚುರಲ್, ಕೋಡೊಮೈನ್ ನ್ಯಾಚುರಲ್. ನೆಕ್ಸ್ಟ್ ಏನ್ ಮಾಡ್ಬೇಕು, f of x ಇರೋ ಪ್ಲೇಸ್ ಗೆ ಪುಟ್ f of x is equals to y. ಓಕೆ, ಪುಟ್ f of x is equals to y. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಪುಟ್ f of x is equals to y. ರೀಪ್ಲೇಸ್ ಮಾಡು, f of x ಇದೆ ಅಲ್ಲಿಗೆ ರೀಪ್ಲೇಸ್ ಮಾಡಿ, y is equals to 2x. ಈಗ y ಇನ್ ಟರ್ಮ್ಸ್ ಆಫ್ x ಇದೆ, ಅದನ್ನ x ಇನ್ ಟರ್ಮ್ಸ್ ಆಫ್ y ಕನ್ವರ್ಟ್ ಮಾಡಿ, ಅಂದ್ರೆ ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅವಾಗ ಏನ್ ಬರುತ್ತೆ y by 2 ಅಂತ. ಈಗ y ಅನ್ನೋದು ಎಲ್ಲಿದೆ, ಕೋಡೊಮೈನ್ ಅಲ್ಲಿ ಇದೆ. ಕೋಡೊಮೈನ್ ಅಲ್ಲಿ ಇದೆ. ಕೋಡೊಮೈನ್ ಅಲ್ಲಿ ಯಾವ್ದೋ ಒಂದು ಎಲಿಮೆಂಟ್ ತಗೊಳ್ಳಿ, ಕೋಡೊಮೈನ್ ಅಲ್ಲಿ ಇದೆ ನ್ಯಾಚುರಲ್ ನಂಬರ್ ಒಂದು ಯಾವ್ದೋ ಒಂದು ಎಲಿಮೆಂಟ್, ಫಾರ್ ಎಕ್ಸಾಂಪಲ್ 1 ತಗೊಂಡಿ, 1 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಪುಟ್ y is equals to 1. ಅಂದ್ರೆ ಈಗ 1 ಅನ್ನೋದು ಮದರ್, ಆ ಮದರ್ ನ ತಗೊಂಡಿದೆ, ಆ ಮದರ್ಗೆ ಚಿಲ್ಡ್ರನ್ಸ್ ಇದರಲ್ಲಿ 1 ಸ್ಟೆಪ್ ಅಷ್ಟೇ, ಸಿಂಪಲ್. ಈಗ 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, x is equals to 1 by 2 ಬಂತು. 1 by 2 is belongs to domain. Domain ಏನಿಲ್ಲ ನ್ಯಾಚುರಲ್ ನಂಬರ್. 1 by 2 ಅನ್ನೋ ನ್ಯಾಚುರಲ್ ನಂಬರ್? No, 1 by 2 is not natural number. So it is not belongs to domain. ಅಂದ್ರೆ ಏನು, 1 ಅನ್ನ ಮದರ್ಗೆ there is no childrens in domain, so therefore it is not onto. ಅಷ್ಟೇ, ಇದು onto ಪ್ರೊಸೀಜರ್ ಪ್ರೂವ್ ಮಾಡೋದು. ಓಕೆ, ಇದು 1 ಮಾರ್ಕ್ ಪ್ರೊಸೀಜರ್. ಸೊ ನಾವು ಯೂಶಲಿ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಂತೀವಿ. ಅಕಸ್ಮಾತ್ ನಿಮಗೆ ರೇಂಜ್ ಗೊತ್ತಿತ್ತು ಅಂತಂದ್ರೆ ಇದು ಈಸಿಯೆಸ್ಟ್ ಮೆಥಡ್. ಯಾವುದು ಇದು? ಓಕೆನಾ, ಸಿಂಪಲ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ನೋಡು, ಸೇಮ್ ಕ್ವೆಶ್ಚನ್ ಬಟ್ ಏನ್ ಕೊಡೋಣ, ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಅಂತ ಕೊಡೋಣ. ಸೇಮ್ ಕ್ವೆಶ್ಚನ್, ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಅಂತ ಕೊಡೋಣ. ಸೊ ಇದೇನಾಗುತ್ತೆ, 1 1 ಆಗುತ್ತೆ, onto ಆಗುತ್ತೆ. ಪ್ರೂವ್ ಮಾಡಬೇಕು. ಓಕೆ, ಸೊ ಅಬ್ಸರ್ವ್. So let us give that one. Real numbers ಅಂದ್ರೆ ಏನು ಬರುತ್ತೆ, ಫಾರ್ ಎಕ್ಸಾಂಪಲ್ let us take ಸಿಂಪಲ್ ಆಗಿದೆ. ನಾನು ಇಲ್ಲಿ ಒಂದಷ್ಟು ಹೇಳ್ಬಿಡ್ತೀನಿ, then you move on to the actual theoretical method ಗೆ move on. Okay, so let us observe. ಇಲ್ಲಿ
It is take that one as real numbers. Illu ನಾನು real numbers ನ ತಗೊಂತಾ ಇದ್ದೀನಿ. I am taking the real numbers. Both I am taking that one as real numbers. Illu real numbers ತಗೊಂತಾ ಇದ್ದೀನಿ. Illu real numbers. ಇಲ್ಲಿಂದ ಇಲ್ಲಿಗೆ ಫಂಕ್ಷನ್ ಡಿಫೈನ್ ಮಾಡಿ. ರಿಯಲ್ ನಂಬರ್ಸ್ ಅಂದ್ರೆ ಏನು? ಇಟ್ ಕಂಟೈನ್ಸ್ ನ್ಯಾಚುರಲ್ ನಂಬರ್ಸ್, ಇಂಟೀಜರ್ಸ್ ಎಲ್ಲಾನು ಇರುತ್ತೆ. ಓಕೆನಾ? ಈಗ ಅಬ್ಸರ್ವ್ ಮಾಡಿ. ಲೆಟ್ಸ್ ಟೇಕ್ 0. 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತಪ್ಪ? ನನಗೆ 0ನೇ ಬರುತ್ತೆ. ಎಸ್ 0ಗೆ ಒಂದೇ ಇಮೇಜ್ ಇದೆ. ನೆಕ್ಸ್ಟ್ 1 ತಗೊಂಡು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? 2 ಬರುತ್ತೆ. 2 ಬರುತ್ತೆ. ಸರಿ, ಇಲ್ಲಿ 1 ಗೆ ಏನ್ ಬರುತ್ತೆ? 1 ಗೆ ಪುಟ್ 2 ಕೊಡೋಣ. ಇಲ್ಲಿ ಏನ್ ಬರುತ್ತೆ? 2 ಕೊಟ್ರೆ 4 ಬರುತ್ತೆ. 2 ಕೊಟ್ರೆ 4 ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ? 1/2 ಕೊಡ್ತೀನಿ. 1/2 is a real number ಅಲ್ಲ. 1/2 ಕೊಟ್ರೆ ಏನ್ ಬರುತ್ತೆ? 2 into 1/2. 2 ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬರುತ್ತೆ? 1. ಅಂದ್ರೆ ಈ ತರ ರೆಸಿಪ್ರೋಕಲ್ ಅಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೊಟ್ಕೊಂಡು ಹೋದ್ರೆ ನಮ್ಗೆ ಅವಾಗ ಏನ್ ಬರುತ್ತೆ? ಎಲ್ಲಾ ರಿಯಲ್ ನಂಬರ್ಸ್ ಬರ್ತಾವೆ. ಅದೇ ಇಲ್ಲಿ x is equals to 1/2, 2/2, 3/4 ಅಥವಾ 1/4 ಕೊಟ್ರೆ ಏನ್ ಬರುತ್ತೆ? 1/2 ಬರುತ್ತೆ. ಸೊ ಅವಾಗ ಏನಾಗುತ್ತೆ? ನಮಗೆ ಯಾವುದೇ ಒಂದು ರಿಯಲ್ ನಂಬರ್ಸ್ ನಾವು ಕೊಟ್ರೆ ಒಂದು ರಿಯಲ್ ನಂಬರ್ಗೆ ಒಂದೇ ರಿಯಲ್ ನಂಬರ್ ಬರುತ್ತೆ. ಆಮೇಲೆ ಪ್ರತಿ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಬರ್ತಾ ಹೋಗುತ್ತೆ. ಪ್ರತಿ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಬರ್ತಾ ಹೋಗುತ್ತೆ. ಸೊ ಇದನ್ನ ನಾವೇನ್ ಮಾಡ್ಬೇಕು? ವಿ ನೀಡ್ ಟು ಪ್ರೂವ್. ಸೊ ಏನ್ ಪ್ರೂವ್ ಮಾಡೋದು? ಸೊ ಇಲ್ಲಿ ಸೊ ಅದೇನ ಸೇಮ್ ಪ್ರೊಸೀಜರ್ ಏನು? ಸೊ ಲೆಟ್ಸ್ ಕನ್ಸಿಡರ್ ಸೇಮ್ ಪ್ರೊಸೀಜರ್ 1 1 ಅಂತ ಪ್ರೂವ್ ಮಾಡೋದು. ಇಲ್ಲಿ ಫಂಕ್ಷನ್ ಎಲ್ಲಿಂದ ಎಲ್ಲಿ ಡಿಫೈನ್ ಮಾಡಿದ್ರೆ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್. ಪ್ರೀವಿಯಸ್ ಪ್ರಾಬ್ಲಮ್ ಎಲ್ಲಿಂದ ಎಲ್ಲಿ ಡಿಫೈನ್ ಮಾಡಿರೋ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ ಡಿಫೈನ್ ಮಾಡಿ. ಇದೇನಿದೆ? ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್. ಸೊ ಫಂಕ್ಷನ್ ಏನಿದೆ? ಸೊ f of x is equals to 2x ಅಂತ ಇದೆ. f of x is equals to 2x ಅಂತ ಇದೆ. ಸೊ ನಾವು ಇವಾಗ we need to prove that one it is 1 1 1 1 ಅಂತ ಪ್ರೂವ್ ಮಾಡ್ತೀವಿ. 1 1 ಅಂತ ಪ್ರೂವ್ ಮಾಡೋ ಪ್ರೊಸೀಜರ್ ಏನು? ಕನ್ಸಿಡರ್ ದ ಟು ಚಿಲ್ಡ್ರನ್ಸ್. ಏನು? ಲೆಟ್ x1, x2 is belongs to domain. ಡೊಮೈನ್ ಏನಿಲ್ಲಿ ರಿಯಲ್ ನಂಬರ್ಸ್. ಓಕೆನಾ? ಸೊ ಎರಡು ಆರ್ ಇರೋದ್ರಿಂದ ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತೀನಿ ಡೊಮೈನ್ ಅಂತ. ನೆಕ್ಸ್ಟ್ ಏನ್ ಮಾಡ್ಬೇಕು? ಕನ್ಸಿಡರ್ ಏನ್ ಕನ್ಸಿಡರ್ ಮಾಡ್ಕೋಬೇಕು? f of x1 is equals to f of x2 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇವಾಗ ಇನ್ನೇನ್ ಮಾಡಿ? x ಇರೋ ಪ್ಲೇಸ್ ಗೆ x1 ಹಾಕಿ ಏನ್ ಬರುತ್ತೆ? 2x1 ಬರುತ್ತೆ. x2 ಇರೋ ಪ್ಲೇಸ್ ಗೆ x2 ಹಾಕಿ ಅವಾಗ ಏನ್ ಬರುತ್ತೆ? 2x2 ಬರುತ್ತೆ. 2 2 ಕ್ಯಾನ್ಸಲ್ ಆಯ್ತು. x1 equals to x2 ಅಂತ. ಓಕೆ, ದಿಸ್ ಇಸ್ ಟ್ರೂ ಫಾರ್ ಆಲ್ ದ ಎಲಿಮೆಂಟ್ಸ್ ಇನ್ ಡೊಮೈನ್. ಆಲ್ ದ ಎಲಿಮೆಂಟ್ಸ್ ಆಫ್ ಡೊಮೈನ್. ಡೊಮೈನ್ ಎಲ್ಲದಕ್ಕೆ ಸೊ ಪ್ರೂವ್ ಆಗುತ್ತೆ. ಡೊಮೈನ್ ಏನಿದೆ? ರಿಯಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್. ಇಟ್ ಈಸ್ real numbers. Okay, so therefore f is 1 1. Therefore f is 1 1. So now we'll prove that one is onto ಗೊತ್ತಾಗಿದೆ ನಮಗೆ. ಪ್ರತಿ ರಿಯಲ್ ನಂಬರ್ಗೂ ಪ್ರತಿ ರಿಯಲ್ ನಂಬರ್ ಬರುತ್ತೆ. ಓಕೆ, ನೀವು ಯಾವ್ದನ್ನ ರಿಯಲ್ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ದ ರಿಯಲ್ ನಂಬರ್ಸ್. ಸೊ ಅದಕ್ಕೆ ಇಲ್ಲಿ ಮೆಥಡ್ 1 ಆದ್ರೂ ಯೂಸ್ ಮಾಡ್ಕೊಳ್ಳಿ ಅಥವಾ ಮೆಥಡ್ 2 ಆದ್ರೂ ಯೂಸ್ ಮಾಡ್ಕೊಳ್ಳಿ, ನಿಮ್ ಇಷ್ಟ. ಏನು? ವಿಲ್ ಪ್ರೂವ್ ದಟ್ ಒನ್ ಆಸ್ onto. ಸೊ ನಮಗೆ ಕೋಡೊಮೈನ್ ಗೊತ್ತು. ಕೋಡೊಮೈನ್ ಏನಪ್ಪಾ? ರಿಯಲ್ ನಂಬರ್ಸ್. ಕೋಡೊಮೈನ್ ಏನು? ರಿಯಲ್ ನಂಬರ್ಸ್. ರೇಂಜ್ ಏನ್ ಬರ್ತಾ ಇದೆ? ಅದು ರಿಯಲ್ ನಂಬರ್ಸ್ ಬರ್ತಾ ಇದೆ. ಓಕೆನಾ? ಸೊ therefore range is equals to codomain. The range is equals to codomain. Therefore f is onto. ನೋಡಿ, ಅಬ್ಸರ್ವ್ ಮಾಡಿ. ಇದು 1 1 ಆಯ್ತು, onto ಆಯ್ತು. ಅಂದ್ರೆ ಇದೇ ಅಂತ ಕರಿತೀವಿ. We call it as bisective ಅಂತ ಕರಿತೀವಿ. So let us take one more. ಏನು let I'm going to prove that one as onto ಅಂತ ಇನ್ನೊಂದು ಮೆಥಡ್ ಅಲ್ಲಿ ಪ್ರೂವ್ ಮಾಡ್ತೀನಿ ನಾನು. ಸಿಂಪಲ್. let us consider ಒಂದು ತಾಯಿನ ಕನ್ಸಿಡರ್ ಮಾಡ್ಕೊಳ್ಳೋಣ. y it belongs to codomain r. ಓಕೆನಾ? codomain. ನೆಕ್ಸ್ಟ್ ಏನ್ ಮಾಡಬೇಕು? f of x put f of x is equals to y. ಸಬ್ಸ್ಟಿಟ್ಯೂಟ್ ಮಾಡಿ f of x and y equals to 2x. ಕನ್ಸಿಡರ್ ಮಾಡ್ಕೊಳ್ಳಿ. ಯಾವಾಗ ಏನ್ ಬರುತ್ತೆ? x is equals to y/2 ಬರುತ್ತೆ. This belongs to real number. ನೀವೇನಾದ್ರೂ ಕೊಡ್ರೋ y ಗೆ 1 ಕೊಡ್ರಿ, 1/2 ಕೊಡ್ರಿ, -1 ಕೊಡಿ, √3 ಕೊಡಿ, ಏನೋ 2.1 ಏನಾದ್ರೂ ಕೊಡಿ, ರ್ಯಾಷನಲ್ ಆದ್ರೂ ಕೊಡಿ, ಇರ್ರಾಷನಲ್ ಆದ್ರೂ ಕೊಡಿ, ರಿಯಲ್ ನಂಬರ್ ನೀವೇನಾದ್ರೂ ಕೊಡಿ. -1/2 ಕೊಡಿ, -3/2 ಕೊಡಿ. ಓಕೆ, whatever you give, you'll get the real number. y equals to 1 ಕೊಟ್ರೆ 1/2 ಬರುತ್ತೆ, 2 ಕೊಟ್ರೆ 1 ಬರುತ್ತೆ, 3 ಕೊಟ್ರೆ 3/2 ಬರುತ್ತೆ. 3/2 is also a real number. √3 ಕೊಟ್ರೆ √3/2 ಬರುತ್ತೆ. √3/2 is also a real number. ಓಕೆ, ಸೊ ನೀವೇನೇ ರಿಯಲ್ ನಂಬರ್ ಕೊಟ್ರೆ ರಿಯಲ್ ನಂಬರ್ ಬರುತ್ತೆ. So therefore f is onto. Simple. ಇದು ಪ್ರೊಸೀಜರ್. ಓಕೆ, ಸೊ ದಿಸ್ ಇಸ್ ಟ್ರೂ ಫಾರ್. ಇಲ್ಲಿ ಇದನ್ನ ಕಂಪಲ್ಸರಿ, ಇದು ಕಂಪಲ್ಸರಿ ಬರೀಬೇಕು, ಇದು ಕಂಪಲ್ಸರಿ ಬರೀಬೇಕು. ಇದು ಬರೆದ್ರೆ ಮಾರ್ಕ್ಸ್. ಸೊ ಯೂಶಲಿ ಫಂಕ್ಷನ್ಸ್ ಅಲ್ಲಿ ನಮ್ಗೆ ಏನ್ ಮಾಡ್ತಾರೆ? ದೇ ಗೋಯಿಂಗ್ ಟು ಆಸ್ಕ್ ಫಾರ್ 5 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾ ಹೋಗ್ತಾರೆ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಏನಿದೆ? show that the function f from natural numbers to natural number given by
f of 1 is equals to f of 2 is equals to 1. F of 1 is equals to f of 2 is equals to 1. And f of x is equals to x minus 1. For every x greater than 2. For every x greater than 2 is on to but not 1 1. Is on to but not 1 1. Okay. First we'll prove that one is arrow diagram. Arrow diagram consider ಮಾಡ್ಕೊಳ್ಳೋಣ. Let us prove that one. Let us prove that one is arrow diagram. Arrow diagram consider ಮಾಡ್ಕೊಂಡು ಈಗ ಪ್ರೂವ್ ಮಾಡ್ಕೊಂತ ಹೋಗೋಣ. ಓಕೆ ಇದೇನಪ್ಪ ನ್ಯಾಚುರಲ್ ನಂಬರ್. ಇದು ಏನು ನ್ಯಾಚುರಲ್ ನಂಬರ್. ಓಕೆ ಸೊ ಇಲ್ಲಿಂದ ಇಲ್ಲಿಗೆ ನಾನು ಫಂಕ್ಷನ್ ನ ಡಿಫೈನ್ ಮಾಡ್ತೀನಿ. ಏನು f of x equals to x minus 1 ಅಂತ. ಓಕೆನಾ ಈಗ f of 1 ಅಂದ್ರೆ 1 ಕೊಡ್ತೀವಿ. 1 ಕೊಟ್ರೆ ಆನ್ಸರ್ ಏನು ಬರುತ್ತಪ್ಪ 1 ಬರುತ್ತೆ. f of 1 is equals to 1. 1 ಕೊಟ್ರೆ ಏನು ಬರ್ತದೆ 1 ಬರ್ತೈತೆ. ನೆಕ್ಸ್ಟ್ 2 ಕೊಟ್ರೆ ಏನು ಬರ್ತೈತೆ 1 ಬರ್ತೈತೆ. ಸಾರಿ 2 ಕೊಟ್ರೆ ಏನು ಬರ್ತದೆ 1 ಅಂದ್ರೆ 2 is mapping to 1. ಅಂದ್ರೆ 1 ಅನ್ನ ಮಾತ್ರಕ್ಕೆ there is no 2 children. ನಮ್ಗೆ 1 1 ಇಡಬೇಕು ಅಂದ್ರೆ ಒಂದು ಮಾತ್ರಕ್ಕೆ ಒಂದೇ ಚಿಲ್ಡ್ರನ್ ಇರಬೇಕು. ಇಲ್ಲಿ ಏನಾದ್ರೆ 2 ಚಿಲ್ಡ್ರನ್ಸ್ ಇದೆ. ಹಾಗಾಗಿ ಇಟ್ ಇಸ್ ನಾಟ್ 1 1. ಯಾಕೆ 1 ಮತ್ತೆ 2 ಗೆ there is only one image. But both 1 and 2 ಗೆ there is only one image. So it is not 1 1 1 ಆಗಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲ್ ಕೊಡಬೇಕು ಜನರಲ್ ಆಗಿ. ಓಕೆ ನೆಕ್ಸ್ಟ್ ಲೆಟ್ ಅಸ್ ಚೆಕ್ ದ ಆಂಟು. ಆಂಟು ನೋಡಿ ನೆಕ್ಸ್ಟ್ ಏನ್ ಮಾಡೋಣ 2 ಆಯ್ತು 3 ಕೊಡಿ. 3 ಕೊಟ್ರೆ ಏನ್ ಬರುತ್ತೋ ಲೆಟ್ ಅಸ್ ಗಿವ್ 3 3 minus 1 ಅಂದ್ರೆ 2 ಬರುತ್ತಾ. ಓಕೆ 4 ಕೊಡಿ 4 minus 1 ಅಂದ್ರೆ 3 ಬರುತ್ತಾ. ನೆಕ್ಸ್ಟ್ 5 ಕೊಡಿ 5 ಕೊಟ್ರೆ 4 ಬರುತ್ತೆ. 6 ಕೊಟ್ರೆ 5 ಬರುತ್ತೆ. 7 ಕೊಟ್ರೆ 6 ಬರುತ್ತೆ. ನೋಡಿ ಇಲ್ಲೆಲ್ಲಾ ನ್ಯಾಚುರಲ್ ನಂಬರ್ಸ್ ಒಂದು ಫ್ರೀ ಇಮೇಜ್ ಇದೆ. ಫ್ರೀ ಇಮೇಜ್ ಇದೆಯಲ್ಲ ಇಲ್ಲೂ ನ್ಯಾಚುರಲ್ ನಂಬರ್ಸ್ ಬರುತ್ತೆ ಇಲ್ಲೂ ನ್ಯಾಚುರಲ್ ನಂಬರ್ಸ್ ಬರುತ್ತೆ. ಅಂದ್ರೆ ಏನು ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡಮೈನ್. therefore it is onto 1 1 ಆಗಲ್ಲ onto ಆಗಲ್ಲ. 1 1 ಆಗಲ್ಲ onto ಆಗುತ್ತೆ. ಅದನ್ನೇ ಪ್ರೂವ್ ಮಾಡ್ತಾ ಹೋಗ್ತೀನಿ. ಐ ಆಮ್ ಗೋಯಿಂಗ್ ಟು ಪ್ರೂವ್ ದಿಸ್ ಒನ್. ಏನು ಸೊ ಲೆಟ್ ಅಸ್ ಟೇಕ್ ದಟ್. ಏನು ಕೊಡನೆ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಡಿಫೈನ್ ಮಾಡೋಣ. ಓಕೆನಾ ಸೊ ದೇ ಆರ್ ಡಿಫೈನ್ ದಟ್ ಒನ್ ಆಸ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್. Natural numbers and also given that f of x is equals to x minus 1 comma when x is greater than 2 ಆದಾಗ ಸೊ ನಮಗೆ 1 1 ಆಗಲ್ಲ. ಯಾಕೆ 1 ಮತ್ತೆ 2 ಗೆ ಒಂದೇ ಇಮೇಜ್ ಇದೆ. ಸೊ ಅದನ್ನ ನಾವು ಪ್ರೂವ್ ಮಾಡಬೇಕು. ಏನು ಸೊ ಅದನ್ನ ನಾನು ಬೈತಾ ಹೋಗ್ತೀನಿ. ಓಕೆ 1 1 ಸೊ 1 1 ಯಾಕೆ ಆಗಲ್ಲ ಅನ್ನೋದಕ್ಕೆ ನಾನು ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಲೆಟ್ ಅಸ್ ಟೇಕ್ x1 is equals to 1 ತಗೊಂತೀನಿ x2 is equals to 2 ತಗೊಂತೀನಿ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ both x1 is not equal to x2. Okay, substitute ಮಾಡಿ ಈಗ x1 equals to 1 ನ x1 equals to 1 ಆದ್ರೆ f of 1 ವ್ಯಾಲ್ಯೂ ಏನು ಬರುತ್ತೆ 1 ಬರುತ್ತೆ. f of 1 ವ್ಯಾಲ್ಯೂ ಏನು 1. x2 equals to 2 ಆದ್ರೆ x2 equals to 2 ಆದ್ರೆ x2 equals to 2 ಆದ್ರೆ f of 2 ಏನು ಬರುತ್ತೆ 1 ಬರುತ್ತೆ. These two are equal. ಏನು f of 1 is equals to f of 2 equals but this implies that 1 is not equal to 2. ಅಂದ್ರೆ 2 different childrens ಗೆ 2 different mothers ಇರಬೇಕು. ಸೊ ನಮಗೆ ಏನಿದೆ ಒಂದೇ ಮದರ್ ಇದೆ. ಯಾವುದು 1 ಅನ್ನ ಮದರ್. therefore ಅಂದ್ರೆ ಏನು ಇವೆರಡು ಈಕ್ವಲ್ ಅಲ್ಲ. x1 is not equal to x2 but f of x1 is equals to f of x2. ಸೊ ಇವೆರಡು ಮದರ್ಸ್ ಈಕ್ವಲ್ ಇದ್ದಾರೆ ಬಟ್ ಮಕ್ಕಳು ಈಕ್ವಲ್ ಇಲ್ಲ. ಅಂದ್ರೆ ಏನಾಗುತ್ತೆ ಅವಾಗ ಇವೆರಡಕ್ಕೂ ಒಂದೇ ಮದರ್ ಬರುತ್ತೆ. therefore f is not 1 1. ಸೊ ಈ ತರ ಒಂದು ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. therefore f is not 1 1. f is not 1 1. ಸೊ ಆಂಟು ಏನ್ ಪ್ರೂವ್ ಮಾಡ್ತಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ರೇಂಜ್ ಏನ್ ಬರುತ್ತೆ ನ್ಯಾಚುರಲ್ ನಂಬರ್ಸ್ ಬರುತ್ತೆ. ಕೋಡೊಮೈನ್ ಏನಿದೆ ನ್ಯಾಚುರಲ್ ನಂಬರ್ಸ್ ಇದೆ. ಅದನ್ನ ನಾವು ಡೈರೆಕ್ಟ್ ಆಗಿ ಬರೀತಾ ಹೋಗೋಣ. ಓಕೆನಾ ಸೊ ಆಂಟು ಏನಿದೆಪ್ಪ ಇಲ್ಲಿ. ಸೊ ರೇಂಜ್. ಸೊ ಫಸ್ಟ್ ಕೋಡೊಮೈನ್. ಸೊ ಕೋಡೊಮೈನ್ ಏನಿದೆ ವಾಟ್ ಇಸ್ ದ ಕೋಡೊಮೈನ್ ನ್ಯಾಚುರಲ್ ನಂಬರ್. ವಾಟ್ ಇಸ್ ದ ರೇಂಜ್. ರೇಂಜ್ ಏನಿದೆ range is also natural number. Okay, range is also natural number. Range is also natural number. Therefore, so range is equals to codomain. Range is equals to codomain. Therefore f is onto. Okay, therefore f is onto. Okay, ಓದಿದಲ್ಲ ಮಕ್ಕಳೇ. ಸೊ ಏನ್ ಪ್ರೂವ್ ಮಾಡಿದ್ವಿ ನಾವು ಇವತ್ತು ಏನೇನು ಕಲ್ತೀವಿ ನಾವು ಕ್ಲಾಸ್ ಅಲ್ಲಿ. ಫಂಕ್ಷನ್ ಅಂದ್ರೆ ಏನು, ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಏನು, 1 1 ಫಂಕ್ಷನ್ ಅಂದ್ರೆ ಏನು, onto ಫಂಕ್ಷನ್ ಅಂದ್ರೆ ಏನು. ನೆಕ್ಸ್ಟ್ if it is not 1 1 it is called as many one. If it is not onto then it is called as into ಅಂತ ಕರಿತೀವಿ. 1 1 ಗೆ ಇನ್ನೊಂದು ನೇಮ್ ಏನು ಇಂಜೆಕ್ಟಿವ್, onto ಗೆ ಇನ್ನೊಂದು ನೇಮ್ ಏನು ಸಬ್ಜೆಕ್ಟಿವ್ ಅಂತ ಕರಿತೀವಿ ನಾವು.
ಓಕೆ ಇದು ಅದಾದ್ಮೇಲೆ ನೆಕ್ಸ್ಟ್ ಏನ್ ಕರಿತೀವಿ, ಯಾವುದೇ ಒಂದು ಫಂಕ್ಷನ್ ಒನ್ ಮತ್ತೆ ಆನ್ ಟು ಅದನ್ನ ಏನಂತ ಕರಿತೀವಿ ನಾವು ಬೈಸೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ವರ್ಟಿಬಲ್ ಫಂಕ್ಷನ್ ಅಂದ್ರೆ ಇನ್ವರ್ಸ್ ಫಂಕ್ಷನ್. ಅದು ಯಾವಾಗ ಎಕ್ಸಿಸ್ಟ್ ಆಗುತ್ತೆ, ಇಟ್ ಎಕ್ಸಿಸ್ಟ್ ಓನ್ಲಿ ವೆನ್ ಎಫ್ ಈಸ್ ಬೈಸೆಕ್ಟಿವ್ ಫಂಕ್ಷನ್ ಆಗುತ್ತೆ. ಸೊ ಅದರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ ಇದಾವೆ ಫಂಕ್ಷನ್ಸ್ ಮೇಲೆ, ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆನಾ? ಥ್ಯಾಂಕ್ ಯು.